ಈ ಒಂದು ಅದಕ್ಕೆ ಪೂರಕವಾಗಿ ಜಪಯೋಗವನ್ನು ನೋಡ್ತಾ ಇದ್ದೀವಿ. ಜಪಯೋಗ ಅನ್ನೋದು ಏನಪ್ಪ ಅಂತ ಕೇಳಿದರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡೋದು, ಹೃದಯ ತುಂಬಿ ಪರಮಾತ್ಮನನ್ನು ನಿಲ್ಲಿಸುವುದಕ್ಕೆ ಜಪಯೋಗ. ಅದು ಧ್ಯಾನಸ್ಥರಾಗಿ ಹೃದಯ ತುಂಬಿ ಕಣ್ಮುಚ್ಚಿ ಧ್ಯಾನಸ್ಥರಾಗಿ ಹೇಳಬೇಕು. ಸಾಮಾನ್ಯವಾಗಿ ಇದಕ್ಕೆ ಜಪಯೋಗದಲ್ಲಿ ಏನಿದು ಭಗವಂತನ ನಾಮಸ್ಮರಣೆಯನ್ನು ಪ್ರೀತಿಯಿಂದ ಮಾಡೋದಕ್ಕೆ ಜಪಯೋಗ ಅಂತ ಹೇಳ್ತಾರೆ. ಅದು ಯಾವುದೇ ನಾಮ ಇರಲಿ, ದೇವನೊಬ್ಬ, ನಾಮ ಹಲವು. ಶಿವ ಅಂದರು ಅವನೇ, ವಿಷ್ಣು ಅಂದ್ರೆ ಅವನೇ, ನಾರಾಯಣ ಅಂದರು ಅವನೇ. ಅದಕ್ಕೆ ಬಸವಣ್ಣವರು ಭಾಳ ಚೆಂದ ದೇವನೊಬ್ಬ ನಾಮ ಹಲವು ಅಂತ ಹೇಳಿ. ಇಲ್ಲಿ ನಾವು ನೋಡ್ತಾ ಇರೋದು ಬಸವಣ್ಣವರು ಒಂದು ವಚನ ನೀವು ಗೊತ್ತಿರ್ಬೋದು. ಕರಿ ಎಂಜುವುದು ಅಂಕುಶಕ್ಕಯ್ಯ, ಗಿರಿ ಎಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಪಂಚಮಹಾಪಾತಕಗಳಂಜು ನಿಮ್ಮ ನಾಮಕ್ಕಯ್ಯ ಕೂಡಲ ಸಂಗಮ ದೇವ ಅಂತ ನಾಮದ ಮಹಿಮೆಯನ್ನು ಹೇಳ್ತಾರೆ. ವಿಠ್ಠಲ 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 ವಿಠ್ಠಲ, ಅದು ಒಂದೇ ಹೆಸರು. ಒಬ್ಬರಿಗೆ ನಿಮ್ಮ ಹೆಸರು ಎರಡೆರಡು ಹೆಸರು ಇರ್ತಾವೆ. ಒಬ್ಬರಿಗೆ ತವ್ರನ ಹೆಸರು ಒಂದು ಬೇರೆ, ಹೆಸರು ಎರಡಿದ್ರು ನೀವು ಇರೋರು ಒಬ್ಬರ. ಗಂಗಾ ಅಂದ್ರೆ ನೀವೇ, ನೀಲ ಅಂದ್ರೆ ನೀವೇ. ಒಂದು ಪ್ರೀತಿಯಿಂದ ಕರೀತಾರೆ. ಹಾಗೆ ದೇವರಿಗೆ ಸಹಸ್ರನಾಮ, ಅವನಿಗೆ ಅನಂತನಾಮ ಭಗವಂತನಿಗೆ. ನಿಮ್ಗೆ ಎರಡು ಹೆಸರು ಇರ್ತಾವೆ, ಭಗವಂತನಿಗೆ 100,000 ಹೆಸರು. ಅನಂತನಾಮ ಸಹಸ್ರನಾಮ 108 ಅದರಲ್ಲಿ ಆಯ್ಕೆ ಮಾಡ್ಯಾರ. ಎಷ್ಟು ರೀ? 108 ಅಷ್ಟೇ ಆಯ್ಕೆ ಮಾಡ್ಯಾರ. ಅದು ಅಪ್ಪ ಅವರು ಅವರು ಕುಮಾರ ನಿಜಗುಂಡ್ರು ಅಂತ ಆಗಿ ಹೋದರು. ಅವರು ಒಂದು ನಾಮಾವಳಿ ಮಾಡಿದ್ದಾರೆ. ಅಂತಿಮ ಸತ್ಯ ನಮಃ ಶಿವಾಯ, ಅಗಣಿತ ನಾಮ ನಮಃ ಶಿವಾಯ, ಅಮಿತಾನಂದ ನಮಃ ಶಿವಾಯ. ಇದು ಕುಮಾರ ನಿಜಗುಂಡ್ರು ಅಂತ ಮೈಸೂರಿನಲ್ಲಿ ಅವರು ದೊಡ್ಡ ಸಾಹಿತಿಗಳಿದ್ದರು. ಈಗ 2 ವರ್ಷ ಆಯಿತು, ಅವರಿಲ್ಲ, ಶಿವಾಧೀನರಾಗಿದ್ದಾರೆ. ಅವರು ತಯಾರು ಮಾಡಿದ್ರು. ಅದನ್ನು ಸಿದ್ದೇಶ್ವರ ಪ್ರವಚನದಲ್ಲಿ ಎಲ್ಲರೂ ಹೇಳ್ತಾರೆ. ನಿಮ್ಮೂರಿನಲ್ಲಿ ಹೇಳಿದರು. ಗಿಡ್ಡವರು, ಜ್ಯೋತಿ ಗಿಡ್ಡವ್ರ ಮನೆ ಎದುರಿಗೆ ಅದಾರಲ್ಲ ಅಕ್ಕ, ಅವರು ಕಣ್ಮುಚ್ಚಿ ಒಬ್ಬರೇ, ಅವರು ಬೊಮ್ಮನಾಳದವರು. ಇಲ್ಲಿ ನಿಮ್ಮ ಸಂಪರ್ಕ ಕೊಟ್ಟಿದ್ದಾರೆ ತಂಗಿಯವ್ರನ್ನ. ಅವರು ಬೊಮ್ಮನಾಳದಲ್ಲಿ ಅಪ್ಪ ಅವ್ರ ಪ್ರವಚನಕ್ಕೆ ಬಂದಾಗ ಅದನ್ನು ಕಂಠಪಾಠ ಮಾಡಿದ್ದಾರೆ. ನೋಡ್ದೇ ಹೇಳ್ತಾರೆ 108 ನಾಮಾವಳಿ ನೋಡ್ದೇ. ಅಂತಿಮ ಸತ್ಯ ನಮಃ ಶಿವ ಅಲ್ಲಿಂದ ಶುರುವಾಗ್ತದೆ. ಒಂದು ನೋಡಿ, ಇದು ಭಗವಂತನ ನಾಮಸ್ಮರಣೆ. ಅದಕ್ಕೆ ಜಪ ಯೋಗ. ಜಪ ಮಾಡೋದು ಏನು? ಜಪ ಮಾಡೋದು ಶಿವನ ನಾಮಸ್ಮರಣೆಯನ್ನು ಮಾಡೋದು ಜಗತ್ತಿನಲ್ಲಿ. ಅದಕ್ಕಿಂತ ದೊಡ್ಡದು ಯಾವುದು? ನಾಮಸ್ಮರಣೆಗಿಂತ ಮಿಗಿಲಾದ ಒಂದು ಯೋಗ ಬಹುಶಃ ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕಿಲ್ಲ. ಅದಕ್ಕೆ ಜಪಯೋಗ. ಮಲ್ಲಿಕಾರ್ಜುನ ಸ್ವಾಮಿಗಳವರು ತಮ್ಮ ಆಯುಷ್ಯದಲ್ಲಿ 1,000,000 ಜಪಯೋಗ ಅಂತ ಮಾಡಿಸ್ತಾರೆ. 1,000,000 ಜಪ, ಎಲ್ಲರೂ ಕೂಡೇದು 1,000,000 ಜಪಯೋಗ ಅಂದ್ರೆ ಒಂದು 10,000 ಮಂದಿ ಇದ್ರು ಅಂದ್ರೆ ಮನುಷ್ಯಾಗ ಒಂದೊಂದು 100 ಅಂದ್ರೂ ಒಂದು 10,000 ಮಂದಿ ಇದ್ದರೆ ಒಬ್ಬೊಬ್ಬರು 100 ಒಂದು ಸಲ ಅಂದೇವು ಅಂತಂದ್ರೆ ಎಲ್ಲರದ್ದು ಕೂಡ 1,000,000 ಜಪ ಅಂತ ಸಾಮೂಹಿಕವಾಗಿ. ಇಲ್ಲಿ ಬಸವಣ್ಣವರು ಒಂದು ವಚನ ಹೇಳಿದಾಗ, ಕರಿ ಅಂಜುವುದು ಅಂಕುಶಕ್ಕಯ್ಯ. ಕರಿ ಅಂದರೆ ಏನಪ್ಪ? ಆನೆ. ಕಪ್ಪಿರ್ತೈತಿಲ್ಲ, ಆನೆ ಹೆಚ್ಚಾನ ಮದಕರಿ ಅಂತ ಕರೀತಾರೆ. ಮದವೇರಿದ ಆನೆಗೆ ಮದ ಕರಿ. ಕರಿ ಅಂಜುವುದು ಅಂಕುಶಕ್ಕಯ್ಯ. ಆನೆ ಬೇಕಾದ್ರೆ ದೊಡ್ಡ ಇರಲಿ, ಅವನ ಕೈಯಾಗ ಮಾವತನ ಕೈಯಾಗ ಒಂದಿರ್ತೈತೆ ನೋಡಿ. ಸರ್ಕಸ್ ನೋಡಿರಿ, ಆನೆ ಸರ್ಕಸ್ನಾಗ ಬರ್ತೈತಿ. ಅವ ಹೆಂಗೆ ಹೇಳ್ತಾನೆ? ಮಾವುತ ಅಂತಿರ್ತಾನೆ. ಅದಕ್ಕೆ ಹಂಟರ್ ಅಂತ ಕರೀತಾರೆ. ಮಾವುತ ಗಾಳಿ ಬಿಟ್ಟರೆ ಹಾರಿ ಹೋಗ್ತಾನ. ಆದ್ರೆ ಅವನ ಮಾತು ಕೇಳ್ತದೆ. ಯಾಕೆ ಹೇಳ್ರಿ? ಅವನ ಕೈಯಲ್ಲಿ ಬಸವಣ್ಣವರು ಕವಿಗಳು ಉದಾಹರಣೆ ಕೊಡ್ತಾರೆ. ಕರಿ ಅಂಜುವುದು ಅಂಕುಶಕ್ಕಯ್ಯ. ಗಿರಿ ಅಂದರೆ ಗುಡ್ಡ, ಅದು ಒಂದು ಅನಿಸ್ತೈತಿ. ಅದಕ್ಕೆ ಕುಲಿಶಕ್ಕೆ. ಕುಲಿಶ್ ಅಂದರೆ ಒಂದು ಆಯುಧ. ಅದು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಬುಲ್ಡೋಜರ್. ಎಂಥ ದೊಡ್ಡ ಗುಡ್ಡ ಇದ್ದರೂ ಬುಲ್ಡೋಜರ್ ಕೆಡವಿ ಬಿಡ್ತದೆ. ಅಂದರೆ ಉದಾಹರಣೆ ಹೇಳ್ತಾರೆ ಅವರು. ನಾಮದ ಮಹಿಮೆಯನ್ನು ಹೇಳ್ತಾರೆ. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ. ತಮಂದ ಅಂಜುವುದು ಜ್ಯೋತಿಗಯ್ಯ. ತಮಂದ ಅಂದರೆ ಕತ್ತಲು. ಕತ್ತಲಿ ಬೇಕಾದಷ್ಟು ದಿವಸ ಇರಲಿ,
ಬರೀ ಒಂದು ದೀಪ ಬೆಳೆಸಿದರೆ ಓಡೋಗ್ಬೋದು. ಮುಂದೆ ಹೇಳ್ತಾರೆ, ತಮ್ಮಂದ ಅಂಜುವುದು ಜೋಚಿಗೆಯ ಪಂಚಮಹಾಪಾತಗಳಂಜು, ಎಷ್ಟ ಪಾಪ ಇರಲಿ ಅವೆಲ್ಲ ಅಂಜುವಯ್ಯ ನಿಮ್ಮ ನಾಮಕ್ಕಯ್ಯ. ಎಂಥ ಮಾತು! ಎಂತೆಂಥ ಪಾಪ ಇರ್ಬೋದು ನಮ್ಮ ಜೀವನದಲ್ಲಿ ಘಟಿಸಿರ್ಬೋದು, ಹೇಳಲಿಕ್ಕಾಗಲ್ಲ. ನಮಗೆ ಅರಿಯದೆ ಅನೇಕ ಪಾಪಗಳು ನಮ್ಮ ಜೀವನದಲ್ಲಿ ಘಟಿಸಬಹುದು. ಆ ಎಲ್ಲ ಪಾಪಗಳಿಗೆ ಪರಿಹಾರ ಶಿವನಾಮ ಸ್ಮರಣೆ. ಮಹಾಪಾತಗಳಲ್ಲಿ 5 ಮಹಾಪಾತಗಳು ಅಂತ ಹೇಳಿದ್ದಾರೆ. ಸ್ತ್ರೀ ಹತ್ಯ, ಗೋಹತ್ಯ, ಶಿಶು ಹತ್ಯ, ಬ್ರಾಹ್ಮಣ ಹತ್ಯ. ಅಂದರೆ ಅಕಸ್ಮಾತ್ ಒಂದು ಸ್ತ್ರೀಯ ಹತ್ಯೆ ಮಾಡಿದರೆ, ಶಿಶುವಿನ ಒಬ್ಬ ಶಿಶು ಯಾರಾದರೂ ಮಾಡಿದರೆ ಅವೆಲ್ಲ ಪಾಪ ಪರಿಹಾರಕ್ಕೆ ಶಿವನಾಮ ಸ್ಮರಣೆ. ಆದರೆ ಒಂದು ಗೊತ್ತಿರಲಿ, ಪಾಪ ಪರಿಹಾರ ಆಗ್ತದೆ ತಿಳ್ಕೊಂಡು ದಿನ ಪಾಪ ಮಾಡೋದಲ್ಲ. ಅದಕ್ಕೆ ಬಸವಣ್ಣವ್ರು ಮತ್ತೆ ನಿತ್ಯ ಪ್ರಾಯಶ್ಚಿತರನ್ನೋಲ್ಲ ನಮ್ಮ ಕೂಡಲ ಸಂಘ. ಪಾಪ ಮಾಡೋದು ಮತ್ತು ಕೈ ಹಿಡಿಯೋದು, ಪಾಪ ಮಾಡೋದು ಕಾಲು ಬಿಡೋದು ಇಲ್ಲ. ಒಂದು ಸಲ ಅಪ್ಪಿತಪ್ಪಿ ಆದರೆ ಪ್ರಶ್ನೆ ಇಲ್ಲ. ಅದಕ್ಕೆ ಎಷ್ಟೋ ಮಂದಿ ಪಾಪ ಮಾಡಿ ಗಂಗೆಗೆ ಹೋಗಿ ಏನು ಮಾಡ್ತಾರೆ, ಗಂಗಾ ಸ್ನಾನ ಕೆಳಗಿಲ್ಲ, ಗಂಗಾ ಸ್ನಾನ ತುಂಗಾಪಾನ, ಗಂಗಾಪಾನ ತುಂಗಾ ಸ್ನಾನ ಇಲ್ಲ, ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರೆ. ಗಂಗೆಯಲ್ಲಿ ಮುಳುಗಿದರೆ ಎಲ್ಲ ಪಾಪ ಹೋಗ್ತದೆ ಅಂತ ಭಾಳ ಜನ ನಂಬಿದ್ದಾರೆ. ಇರಲಿ, ಆದರೆ ದಿನ ಪಾಪ ಮಾಡಿ ದಿನ ಮುಳುಗೋದು ಅದೊಂದು ಲೈಸೆನ್ಸ್ ಎಂದು ಹೊರಗೆ ತಿರುಗಿ ಪಾಪ ಮಾಡೋಕ್ಕೆ ಮತ್ತೆ ಇಲ್ಲ, ಹಾಗಿಲ್ಲ. ಒಮ್ಮೆ ಅಕಸ್ಮಾತ್ ಸರಿ. ಅದಕ್ಕಾಗಿ ಇಲ್ಲೇನು ಹೇಳ್ತಾರೆ, ಎಲ್ಲ ಪಾಪಗಳಿಗೆ ಶಿವನಾಮ ಒಂದೇ ಪರಿಹಾರ. ಶಿವನೇ ನೀನೇ ಗತಿಮತಿ. ಈಗ ಯಾವುದು ಮಕ್ಕಳು ಪಾಪ ಏನೇ ತಪ್ಪು ಮಾಡಿದರೂ ತಂದೆಗೆ ಕಾಲು ಹಿಡಿದ್ಬಿಟ್ರೆ ತಪ್ಪಾಯಿತು ಅಂತ ತಾಯಿ ತಂದೆ ಕ್ಷಮ ಮಾಡಿಬಿಡ್ತಾರೆ. ಹಾಗೆ ನಾವೆಲ್ಲರೂ ಶಿವನ ಮಕ್ಕಳು. ಏನೇ ತಪ್ಪು ನಮ್ಮಿಂದ ಘಟಿಸಿದರೂ ಕೂಡ ಆ ಶಿವನಿಗೆ ಶಿವನ ನಾಮಸ್ಮರಣೆಯಿಂದ ಅದೆಲ್ಲವೂ ಪರಿಹಾರ. ಅದಕ್ಕೆ ಬಸವಣ್ಣವರು ಆ ಮಾತನ್ನು ಹೇಳಿದರು. ಏನಂತ, ಪಂಚಮಹಾಪಾತಗಳಂಜು ನಿಮ್ಮ ನಾಮಕ್ಕಯ್ಯ. ಶಿವನಾಮದಲ್ಲಂಥ ದೊಡ್ಡ ಶಕ್ತಿ ಇದೆ. ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದೇ ಸಾಕು ಅಂತ ದಾಸರು ಮಾಡಿಕೊಂಡು ಅಷ್ಟು ಶಕ್ತಿ. ಆದರೆ ಅದು ಹೆಂಗೆ ಅನ್ನಬೇಕು ಹಂಗಂದ್ರೆ. ಅದಕ್ಕೆ ಬಸವಣ್ಣವರು ಸುಮ್ಮನೆ ಕಾಟಾಚಾರಕ್ಕಲ್ಲ, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬಿ ಕರೆದರು ಅಂತಾರೆ. ಇನ್ನು ಸುಮ್ಮನೆ ಹಾಗೆ ನಂಬದೆ ನೆಚ್ಚದೆ ಬರಿದೆ ಕರೆದರೆ ಬೊಂಬೆ ಮೆಟ್ಟಿ ಕೂಗಿ ಅಂತ ನಮ್ಮ ಕೂಡಲು. ನೀವು ಸುಮ್ಮನೆ ನಂಬಿಕೆ ಇಲ್ಲದೇನೆ ಹಾಗೆ ಶಿವನನ್ನು ಕರೀಲಿಕ್ಕೆ ಹೋದರೆ ನೀನು ಏನು ಕೊಂಬ ಮೆಟ್ಟಿ ಅಂದರೆ ಅದು ತುತ್ತೂರಿ ಇಟ್ಕೊಂಡು ನೀವು ಶಿವನ ಕರೆದರೂ ಬರಂಗಿಲ್ಲ. ಇದಕ್ಕೆ ನಾನು ಮೊನ್ನೆ ಉದಾಹರಣೆ ಕೊಟ್ಟಿದ್ದೆ. ತಾಯಿಯನ್ನು ನೀವೆಲ್ಲರೂ ಕರಿಬೋದು, ಸೊಸೆಯನ್ನು ಅತ್ತಿ ಕರಿಬೋದು, ಮಾವು ಕರಿಬೋದು, ಗಂಡ ಕರಿಬೋದು, ಬರ್ತೀನಿ ನಿಂದ್ರಿ ಅಂತ ಹೇಳ್ತಾರೆ ಸಾಮಾನ್ಯ ಕೆಲಸ ಇರ್ತವೆ. ಆದರೆ ಅದೇ ಕರುಳಿನ ಪುಡಿ ಕಂದಮ್ಮ ಕರೆದ್ರೆ ಯಾವ ತಾಯಿನೂ ನಿಂದ್ರೆ ಹಿಂದಿನ ಬರ್ತೀನಿ ನಾನು ಹಂಗಿಲ್ಲ, ಓಡಿ ಹೋಗಿ ಎತ್ಕೊಳ್ತಾರೆ. ಹಾಗೇನೆ ಆ ಮಗುವಾಗಿ ನಾವು ಭಗವಂತನನ್ನು ಕರೆದ್ರೆ ತಾಯಿಯಾಗಿ ಬಂದು, ಇಂಥ ಮಗುವಾಗಿ ನಾವು ಭಗವಂತನ ಕರೆದ್ರೆ ತಾಯಿಯಾಗಿ ಬಂದು ನಮ್ಮನ್ನು ಉದ್ಧರಿಸ್ತಾನೆ. ಹೇಳೋದು ಸರಳ. ಅಂದರೆ ಹೃದಯ ಆ ಮಗು ಹೆಂಗೆ ಕರೀತದೆ ಅಂದರೆ ಕರಳಿನಿಂದ ಕರೀತದೆ. ನಾವು ಇಲ್ಲಿಂದ ಇಲ್ಲೇ ಕರಿತೇವೆ, ಇಲ್ಲಿಂದಿಲ್ಲೇ ಅಧಿಕಾರದಿಂದ. ನಾನು ಯಜಮಾನ ಅಂತ ಅವ ಕರಿತಿರ್ತಾನೆ, ಸತಿಯನ್ನು ಯಜಮಾನ ಅಧಿಕಾರ. ನಾನು ಅತ್ತೆ, ನನ್ನ ಮಾವ, ನಾನು ಹೇಳಿದ ಕೇಳಬೇಕು. ಒಂದು ಅಧಿಕಾರ, ಒಂದು ಏನೋ ಒಂದು ಇದರಿಂದ ಏನ್ರಿ ಒಂದು ದರ್ಪದಿಂದ ಅವ್ರು ಕರೀತಾ ಇದ್ದರೆ ಬರಲ್ಲ. ಅವರು ಬರ್ತೀನಿ ನಿಂತಿರಿ, ಕುದುರೆ ಬೆನ್ನತ್ತಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಹಿಂಗೆ ಕುದುರೆ ಬೆನ್ನತ್ತಂಗೆ ಮಾಡ್ತೀರಿ, ಬಂದೇವ ಅಂತ ತಾಸು ಕಟ್ಟಿ. ಆದರೆ ಆ ಕೂಸಿನ ಕರೆಗೆ ಯಾವ ತಾಯಿನೂ ನಿಲ್ಲೋದೆಲ್ಲ ಓಡೋಡಿ ಬರ್ತಾರೆ. ಹಾಗೆ ಭಗವಂತನನ್ನು ನಾವು ಮಗುವಾಗಿ ಕರಿಬೇಕಪ್ಪ, ನಂಬಿಕೆಯಿಂದ. ಇದು ನಾಮದ ಮಹಿಮೆ. ಇಂಥ ನಾಮವನ್ನು ಹೇಳುವಾಗ ಒಂದು 3 ಪ್ರಕಾರವನ್ನು ಹೇಳುವರು. ಮಂತ್ರಗಳು ಮುಖ್ಯವಾಗಿ ಗುರುಮಂತ್ರ, ಶಿವಮಂತ್ರ. ಓಂ ಶ್ರೀ ಗುರು ಬಸವಲಿಂಗಾಯ ಇದು ಗುರುಮಂತ್ರ, ನಮಃ ಶಿವಾಯ ಇದು ಶಿವಮಂತ್ರ. ನೆನ್ಪಿಟ್ಟುಕೋ, ಗುರುಮಂತ್ರ,
ಇನ್ನೊಂದು ಶಿವಮಂತ್ರ. ಆ ಶಿವಮಂತ್ರದಲ್ಲಿ ಓಂ ನಮಃ ಶಿವಾಯ ಅಂದರೆ ಅದರಲ್ಲಿ ಪಂಚಾಕ್ಷರಿ ಮಂತ್ರ ಒಂದು, ಷಡಕ್ಷರಿ ಮಂತ್ರ ಒಂದು, ಎರಡು ಬರ್ತವೆ. ನಮಃ ಶಿವಾಯ 5 ಅಕ್ಷರ, ನಮಃ ಶಿವಾಯ ಇದು ಪಂಚಾಕ್ಷರ. ಓಂ ನಮಃ ಶಿವಾಯ ಅಂದರೆ ಷಡಕ್ಷರ. ಇವೆರಡು. ಇನ್ನು ಈ ಮಂತ್ರವನ್ನು ಉಚ್ಚಾರ ಮಾಡುವಲ್ಲಿ 3 ವಿಧಾನ: ವಾಚಕ ಜಪ, ಉಪವಂಶ ಜಪ, ಮಾನಸಿಕ ಜಪ. 3 ರೀತಿಯಾಗಿ ಹೇಳಬೇಕಂತ ಮಾಡ್ಯಾರ. ವಾಚಕ ಜಪ ಅಂದರೆ ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳೋದು, ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಈ ರೀತಿ ಕೇಳುವಂಗೆ ಹೇಳಿದರೆ ಅದು ವಾಚಕ ಜಪ. ಇನ್ನು ಯಾರಿಗೆ ಕೇಳ್ದಂಗೆ ಸಾವಕಾಶ ಹೇಳಿದರೆ ಉಪವಂಶ. ನೀವು ಯಾರಿಗೆ ನೀವು ಮಾತಾಡ್ತೀರಿ ನೋಡ್ರಿ, ಸತಿಪತಿಗಳು ಕಿವ್ಯಾಗ ಗೆಳೆಯರು ಕಿವ್ಯಾಗ ಯಾರಿಗೆ ಗೊತ್ತಾಗಲಾರ್ದಂಗೆ, ಯಾರಿಗೆ ಕೇಳಿಸ್ಲಾರ್ದಂಗೆ ಸಾವಕಾಶ ಕದಲೆ ಹೇಳೋದು ಅಂತಾರಲ್ಲ, ತುಟಿಯೊಳಗೆ ಹೇಳೋದು, ಅದಕ್ಕೇನಂತಾರೆ ಉಪವಂಶು ಅಂತ ಒಂದು ಬರೆದಿದ್ದಾರೆ. ನಿಧಾನವಾಗಿ ಯಾರಿಗೆ ಕೇಳ್ದಂಗೆ ಬಾಯಲ್ಲಿ ಹೇಳೋದು. ನಾ 2 ಸಲ ಹೇಳಿದೆ, ನಿಮ್ಗೆ ಕೇಳಿದೆ. ಅದಕ್ಕೇನಂತಾರೆ ಉಪವಂಶು. ಮೊದಲೇದು ವಾಚಕ ಜಪ, 2ನೇದು ಉಪವಂಶ ಜಪ, 3ನೇದು ಮಾನಸಿಕ ಜಪ. ಅದು ಯಾರಿಗೆ ಕೇಳೋದಿಲ್ಲ, ಶಬ್ದನೇ ಮಾಡಲ್ಲ, ನಮ್ಮ ಮನಸ್ಸಿನಲ್ಲೇ ಈ ರೀತಿಯಾಗಿ 3 ಪ್ರಕಾರವಾಗಿ ಜಪವನ್ನು ಮಾಡಿ. ವಾಚಕ ಜಪ ಎಲ್ಲರೂ ಕೂಡಿ ಭಜನೆ ಮಾಡ್ತಾರಲ್ಲ, ಅದು ವಾಚಕ. ಈಗ ನೀವೆಲ್ಲೋ ಪ್ರವಾಸಕ್ಕೆ ಹೋಗಿರಿ, ಇಲ್ಲಿ ಸರಿ ಗುಡಿ ಗುಂಡಾರ ಮಠ ಮಂದಿರಗಳಲ್ಲಿ ಜೋರಾಗಿ ವಾಚಕ ಜಪವನ್ನು ಮಾಡ್ಬೋದು. ರೈಲ್ವೆದೊಳಗೆ ಬಸ್ನಲ್ಲಿ ಕೂತಾಗ ಅಲ್ಲಿ ಬೇರೆ ಬೇರೆ ಜನ ಇರ್ತಾರೆ, ಅಲ್ಲಿ ನಮ್ಮ ಮನಸ್ಸಿನಲ್ಲೇ ಹೇಳೋದು. ಧ್ಯಾನಕ್ಕೆ ಕೂತಾಗ ಮನಸ್ಸು. ಇದು ಮಾನಸಿಕ ಜಪ. ವಾಚಕ ಜಪ ಪರವಾಗಿಲ್ಲ, ಉಪವಂಶ ಜಪ ಮಧ್ಯಮ, ಮಾನಸಿಕ ಜಪ ಎಲ್ಲಕ್ಕಿಂತಲೂ ಶ್ರೇಷ್ಠ. ಈ 3 ರೀತಿಯಾಗಿ ನಾವು ಜಪವನ್ನು ಮಾಡಲಿಕ್ಕೆ ಬರ್ತದೆ. ಅಂದರೆ ಆ ಮಂತ್ರವನ್ನು ಪಡಿಸಿ. ಹೌದಾ? ಇನ್ನು ಈ ಮಂತ್ರ ಏನು ಮಾಡ್ತದೆ ಅನ್ನೋದಕ್ಕೆ ಕೇಳಿದರೆ ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಯಾವುದು ಮನನ ಮಾಡೋದರಿಂದ ನಮ್ಮನ್ನು ಕಾಯ್ತದೋ ಅದಕ್ಕೇನಂತಾರೆ ಮಂತ್ರ. ಮನನಾತ್ರಾಯತೆ ಇತಿ ಮಂತ್ರ. ಶಿವನನ್ನು ನೆನೆಸುವುದರಿಂದ ನಮಗೆ ಅದು ಭವಸಾಗರದಿಂದ ಎತ್ತುತ್ತದೆ, ಉದ್ಧರಿಸ್ತದೆ, ಕಾಪಾಡ್ತದೆ. ಭವಸಾಗರದಿಂದ ಮೇಲೆ ತಗೊಂಡು ಬರ್ತದೆ. ಇದು ಸಾಗರ, ಸಂಸಾರ ಸಾಗರ. ಇದು ಇದರಲ್ಲಿ ಮುಳುಗಿ ಹೋಗ್ತಾವ್ರೆ ಎಲ್ಲರೂ. ಮುಳುಗದೇ ಮುಳುಗಿ ಹೋಗ್ತದೆ. ದುಃಖದ ಸಾಗರ ಇದು. ಮಡು ಸಂಸಾರ ಅಂದರೆ ಏನು ಅಷ್ಟು ಹಗರಿಲ್ಲ. ಇದು ಸಂಸಾರ ನೋಡೋಕೆ ಭಾಳ ಚಂದ, ಆದರೆ ಅನುಭವಿಸೋಕ್ಕೆ ಭಾಳ ಕಷ್ಟ. ಇದಕ್ಕೇನಂತಾರೆ ದುಃಖದ ಸಾಗರ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಹಾಗಾದರೆ ಇದು ಸಾಸಿವೆಟ್ಟು ಸುಖಕ್ಕೆ ಸಾಗರದಟ್ಟು ದುಃಖ ನೋಡ. ಪ್ರಪಂಚದು ಸಾಸಿವೆಟ್ಟೆ ಸುಖ. ಏನು ಮಕ್ಕಳು ಹಿಡ್ದಾಗ ಅಷ್ಟು ಸುಖ, ಮದುವೆ ಆದಾಗ ಅಷ್ಟು ಸುಖ, ಮುಂದೆ ಅವತ್ತರ ಮಕ್ಕಳನ್ನ ಬೆಳೆಸಾಗ ಅತ್ತಿ ಮಾವನ ಸೇವಾ ಮಾಡಬೇಕು. ನಾದಂದ್ಯಾರು ಮೈದುಂದಾರ ನಿಗೇಣಿದಾರ. ಆ ಬಳಿಕ ಮತ್ತು ಭಯಂಕರ ಮಂದಿ ಇವರೆಲ್ಲರಿಂದ ಪಾರಾಗಿ ಬರಬೇಕು. 1-2 ಅತ್ತು ಮಾವ ಮೈದಂದವರು ನಿಗಣಿಗರು ಅವರೆಲ್ಲರ ಕಡೆಯಿಂದ ಹೌದು ಅನಿಸ್ಕೊಂಡು ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಬೇಕಾದ್ರೆ ಏನು ಹೆಂಗೆ ನಡ್ಕೋತೀರಿ ನೀವು? ಭಾಳ ಬಲಾಢ್ಯದ ಶಕ್ತಿ ನೀವು. ನಮ್ಗೆ ಯಾರು ಇಲ್ಲಿ ನೋಡ್ರಿ, ಶಿವಶಿವ ಅನ್ಕೊತ ಕೂತ್ಬಿಡ್ತೀವಿ ನಾವು. ಹಿಂದೂ ಇಲ್ಲ ಮುಂದೂ ಇಲ್ಲ, ನಡ ಶಿವಶಿವ ಅನ್ಕೊತ ನಿಮ್ಗೆ ಅವರೆಲ್ಲರಿಗೂ ಪ್ರೀತಿ ಗಳಿಸ್ಬೇಕಾಗ್ತದೆ. ಅದಕ್ಕಾಗಿ ಇದು ಸಂಸಾರ. ಒಬ್ಬರಿಗೆ ಏನರ ಒಂದು ಸ್ವಲ್ಪ ಗಂಡಗೊಂದಿಟ ಹೆಚ್ಚಿಗೆ ಇದು ಮಾಡಿದರೆ ಅವ ಮೈದಂದರು ಒಂದು ಸ್ವಲ್ಪ ಮನಸ್ಸಿನಾಗ್ಯಾರು ತಮ್ಮ ಮನೆಯವರು ಪ್ರೀತಿ ಅಂತ ಅನ್ಕೋತಾರೆ. ಒಂದಿಟ ಈಗ ವ್ಯತ್ಯಾಸ ಆಗ್ತದೆ. ಸಂಸಾರ ಸಾಗರ, ಈ ಸಾಗರದಿಂದ ಪಾರು ಮಾಡುವಂಥ ಹಿಂಗೆ. ಅದಕ್ಕೆ ಹೇಳಿ ನಾ ಒಂದು ಹೆಜ್ಜೆ ಹೆಂಗೆ ಒಂದು ಶಬ್ದ ವ್ಯತ್ಯಾಸ ಆದ್ರೆ ಮುಗಿದ. ನೀವು ಅತ್ತೆ ಮಾವನ ಹಾಕಲಾರ್ದೆ ಕರೆದ್ರಿ, ನೋಡು ಮೊನ್ನೆ ಬಂದಾಳು, ಈಗ ನೋಡು ಹೆಂಗೆ ಅಂದರೆ ಶುರುವೇ ಸಂಸಾರ ಸಾಗರ. ಮೊದಲು ಬಂದಾಗ 1-2 ದಿವಸ ನೀವು
ಹೆಜ್ಜೆ ಸಪ್ಪಳ ಅಲ್ಲದಂಗೆ 1 ವರ್ಷ 2 ವರ್ಷ ಸೊಕ್ಕ ಮುಂದೆ ಮಕ್ಕಳು ಮೊಮ್ಮಕ್ಕಳದ್ದು ಅವಸರ ನೋಡ್ರಿ ದಕ್ ಹೆಂಗೆ ಸುರುವೆ ಹೀಗಮ್ಮ ಅಂದರೆ ಇದು ಸಂಸಾರ ಸಾಗರ, ಇದು ಯಾರನ್ನು ಒಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇದು ಜಗತ್ತು. ಅದಕ್ಕೆ ಈ ದುಃಖದ ಸಾಗರದಿಂದ ಪಾರಾಗುವಂಥದ್ದು ಒಂದು ಉಪಾಯ ಮಂತ್ರ. ಅದಕ್ಕೆ ಹೇಳ್ತಾರೆ ಏನಂತ, ಮನನಾತ್ರಾಯತೀತಿ ಮಂತ್ರ. ಯಾವುದನ್ನು ಮನನ ಮಾಡೋದರಿಂದ ನಮ್ಮನ್ನು ಅದು ಕಾಯ್ತದೋ ಅದಕ್ಕೇನಂತಾರೆ ಮಂತ್ರ. ಸುಮ್ಮನೆ ಕೂತಲ್ಲಿ ನೀವು ಏನಾಯ್ತು ಭಾಳ ದುಃಖ, ಏನು ಮನಸ್ಸಿಗೆ ನೋವಾಯಿತು ಅಂದರೆ ಮನಸ್ಸು ಕುತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ವಿಠ್ಠಲ 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 ಶಿವ 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 ಬಸವ 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 ಶಿವನೇ ಬಸವ 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 ಮನಸ್ಸಿನಲ್ಲಿ ಒಂದು 5 ನಿಮಿಷ ಸ್ಮರಣ ಮಾಡಿರಿ. ನಿಮ್ಮೆಲ್ಲ ದುಮ್ಮಾನ ಬಿಸಿಲಿಗೊಡ್ಡಿದ ಮಂಜಿನಂತೆ ಕರೆಗೆ ಹೋಗ್ಬಿಡುದು. ಅದು ಮಾಡೋಂಗಿಲ್ಲ, ಮಾಡಬೇಕು. ಅದಕ್ಕೆ ಜಪ ಯೋಗ ಈ ರೀತಿಯಾಗಿ ಆ ಜಪವನ್ನು ಮಾಡ್ತಾ ಮಾಡ್ತಾ ನಾವೇನು ಮಾಡಬೇಕಾಗಿದೆ, ಆ ಭಗವಂತನ ಒಲಿಸಬೇಕಾಗಿದೆ. ಅದಕ್ಕೆ ಜಪಯೋಗ. ನಿಮ್ಗೆ ಗೊತ್ತಿರಲಿ, ಕಾಯುವಿಡದ ಆತ್ಮರಾಶಿಗೆ ಪರತರ ಮುಕುತಿಗೆ ಉಪಾಯವಿದೆ ನಿಜ ಶಿವ ಮಂತ್ರವಣ್ಣ. ನಿಜಗುಣ ಶಿವ ಹೇಳ್ತಾರೆ, ಕಾಯುವಿಡದ ಆತ್ಮರಾಶಿಗೆ ಪರತರ ಮುಕುತಿಗೆ ಉಪಾಯವಿದೆ ನಿಜ ಶಿವ ಮಂತ್ರವಣ್ಣ. ಏನೇನು ಶರೀರ ಧರಿಸಿ ಬಂದಿದ್ದಾರಲ್ಲ ಇವರೆಲ್ಲರೂ ಈ ಒಂದು ಮುಕ್ತಿಗೆ ಏನು ಉಪಾಯ ಅಂತ ಕೇಳಿದರೆ ಶಿವಮಂತ್ರ. ಕಾಯವಿಡದ ಆತ್ಮರಾಶಿಗೆ ಪರತರ ಮುಕುತಿಗೆ ಉಪಾಯವಿದು ನಿಜ ಶಿವ ಮಂತ್ರವಣ್ಣ. ಎಲ್ಲರೂ ಹಿಂದಿನವರು ಏನೇನು ಋಷಿಮುನಿಗಳಾಗಿವರು ಎಲ್ಲರವರು ಈ ಜಪವನ್ನು ಮಾಡಿದ್ದಾರೆ. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಒಂದು ಕಡೆ ಇರಲಿ, ಕೊನೆಗೆ ಈ ಜಪಯೋಗನೇ ಗತಿ. ಅಂತಿಮ ಕೊನೆಗೆ ನೀವು ಕೂಡ ಗೊತ್ತದ, ಎಲ್ಲ ಮಾಡ್ತೀವಿ ಪ್ರಯತ್ನ ಪ್ರಪಂಚದಲ್ಲಿ, ಎಲ್ಲ ಮಾಡ್ತೀರಿ ನೀವು. ಮನೆ ಹೊಲ ಅಂಗಡಿ ಗೊಂಗಡಿ ಮತ್ತು ತರ್ಲಿಕ್ಕೆ ಮದುವೆ ಮಾಡೋಕೆ ಎಲ್ಲ ಮಾಡಿ ಕೊನೆಗೆ ಶಿವ ಏನು ಮಾಡಪ್ಪ ಶಿವ ಅಂತ ಕೊನೆ ಮಂತ್ರ ಅದ. ಕಾಯಕರ್ತ ಕರ, ಸುಖಕರ್ತ ದುಃಖಕರ್ತ ಕಾಯಕರ್ತ ಕರ, ನಡಿ ಮುಗಿ. ಎಲ್ಲ ಪ್ರಯತ್ನ ಮಾಡ್ತೀರಿ, ಮಕ್ಕಳಿಗೆ ಏನು ಸಾಲಿ ಕಲಿಸ್ತೀರಿ, ಅವ್ರಿಗೆ ನೌಕರಿ ಹಚ್ತೀರಿ, ಮದುವೆನೂ ಮಾಡ್ತೀರಿ, ಎಲ್ಲ ಮಾಡಿ ಕಡಿಕ ಅವರು ಚಲೋತ್ನೆಗೆ ನಡ್ಕೊಂಡ್ರು ಏನು ವ್ಯತ್ಯಾಸ ಇಲ್ಲ. ಶಿವ ಏನು ಮಾಡ್ತಾನೆ ದವಾಖಾನೆ ತೋರಿಸ್ತೀರಿ, ಎಲ್ಲ ಮಾಡ್ತೀರಿ, ಕಿಡ್ನಿ ಹಾಕಿಸ್ತೀರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀರಿ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತದೆ, ಎಲ್ಲ ಹಾಕಿ ಕಡಿಕ ಡಾಕ್ಟ್ರು ಅಂತಾರೆ ನಾವೆಲ್ಲ ಮಾಡೀವ್ರಿ, ಇನ್ನೇನು ದೇವ್ರು ಮಾಡ್ತಾನೆ ಶಿವ ಬನ್ನಿ ಮಾಡ್ತಾರೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಹೃದಯ ಸತ್ಯ ಹೊಸದು ಹಾಕ್ತಾರೆ, ಹೊಸ ಹೃದಯ ಹಾಕ್ಬೋದು, ಲಿವರ್ ಹಾಕ್ಬೋದು, ಕಿಡ್ನಿ ಹಾಕ್ಬೋದು, ಎಲ್ಲ ಹಾಕ್ಬೋದು. ಆದರೆ ಅವ್ರು ಸರಿಯಾಗಿ ನಡಿಬೇಕಲ್ಲ, ಹಾಕೋದಂತ ಆಯ್ತು ಅವ್ರು ಮುಂದೆ ಸರಿಯಾಗಿ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಅವ್ರು ಅಂತಾರೆ ಹಾಕೀವಿ ಮುಂದೆ ನಾವು ಮಾದೇವಿ ಏನು ಮಾಡ್ತಾನೆ ಒಂದು 50 ಲಕ್ಷ ಖರ್ಚಾಗ್ತದೆ ಕಿಡ್ನಿ ಹೃದಯ ಹಾಕಲಿಕ್ಕೆ, ಪ್ರಶ್ನೆ ಇಲ್ಲ. 50, 30, 40 ಲಕ್ಷ ದೊಡ್ಡದಿಲ್ಲ. ಆದರೆ ಜೀವದ ನಡಿಬೇಕಲ್ಲ, ಅದು ತುಂಬಬೇಕಲ್ಲ, ಬಡಿಬೇಕಲ್ಲ, ಬಡ್ಕೋಬೇಕು. ಅದಕ್ಕಾಗಿ ಕೊಟ್ಟು ಕೊನೆಗೆ ನಾವೇನು ಮಾಡ್ತೀವಿ, ಎಲ್ಲ ಪ್ರಯತ್ನ ಮಾಡಿ ಕೊನೆಗೆ ಶಿವಾಯ ಅದೇ ಶ್ರೇಷ್ಠ. ಭಗವಂತನ ಮಂತ್ರ ಕೊನೆಗೆ ನಮ್ಮನ್ನು ಕಾಯ್ದದು ಒಂದೇ. ಅದಕ್ಕೆ ಹೇಳ್ತಾರೆ ಮನನಾತ್ರಾಯತೀತಿ ಮಂತ್ರ. ಮನನ ಮಾಡಬೇಕು, ಒಂದೇ ಸಮನೆ ಮನಸ್ಸಿನಲ್ಲಿ ಹೇಳ್ತಾ ಇರೋದು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅದು. ಒಮ್ಮೆ ಏನಾಯಿತು ಅಂತ ಕೇಳಿದರೆ, ಈಗ ನಿಮ್ಗೆ ಗೊತ್ತಿರಲಿ, ಉರ್ಲಿಂಗ ಪೆದ್ದಿ ಅಂತ ಒಬ್ಬರಿದ್ದರು. ಅಷ್ಟು ಶಕ್ತಿ ಅದು ನೋಡ್ರದು. ಮನಸ್ಸಿನಲ್ಲಿ ನೀವು ನಿಧಾನ ನಾವು ಈ ಜಪವನ್ನು ಮಾಡ್ತಾ ಹೋದಂಗೆ ಒಂದು ವಾಕ್ಸಿದ್ಧಿ ಅಂತ ಆಗ್ತದೆ. ವಾಕ್ಸಿದ್ಧಿ ಅಂದರೆ ಅವ್ರು ಏನು ಹೇಳ್ತಾರೆ ಅದಾಗ. ಆದರೆ ಆ ರೀತಿ ಜಪ ಸಾಧನೆ ಮಾಡಿ ಮೌನವಾಗಿ ಎಷ್ಟೋ ವರ್ಷಗಟ್ಟಲೆ 2 ವರ್ಷಗಟ್ಟಲೆ ಮೌನ ಇರ್ತಾರೆ, 12 ವರ್ಷ ಅವರು ಮಾತಾಡೋದು. ಒಂದು ಮಾತು ಏನಾರ ಅಂದರೂ ಆ ಪ್ರಕಾರ ಅದಾಗೆ ಬರ್ತದೆ. ಅದಕ್ಕೆ ಅಂತಾರೆ ವಾಕ್ಸಿದ್ಧಿ ಪ್ರಾಪ್ತಿ ಆಗ್ತದೆ. ಹಿಂಗೆ ಆಗ್ತದೆ, ಹೋಗಿ ಚಲೋ ಆಗ್ತದೆ, ಗುರುಗಳನ್ನಂಗಿಲ್ಲ, ಯಾಕೆ ಅವರು ವಾಕ್ಸಿದ್ಧಿ
ಗುರುಗಳಂತ ಆಗ್ತದವ್ರು ಚಲೋ ಆಗ್ತದೆ ಮೇಲೆ ಅಂತಂದ್ರೆ ಇಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬೇಡಪ್ಪ, ಇದು ಯೋಗ್ಯ ಇಲ್ಲ ಅಂತ ಬಿಟ್ಟ ಬಿಡು. ಗುರುಗಳು ಏನು ಹೇಳ್ತಾರೆ, ಹಿರಿಯರು ಗುರುಗಳು ಅವ್ರಲ್ಲಿ ಒಂದು ಏನೋ ತಪಶಕ್ತಿ ಇರ್ತದೆ, ಅದೇ ವಾಕ್ ಸಿದ್ಧಿ ಅಂತ. ಅದಕ್ಕೆ ಉರ್ಲಿಂಗ ಪೆದ್ದಿ ಅಂತ ಶರಣರಿದ್ದರು, ನಿಮ್ಗೆ ಗೊತ್ತಿರ್ಬೋದು. ಉರ್ಲಿಂಗ ದೇವರು ಮತ್ತು ಅವರ ಶಿಷ್ಯ ಉರ್ಲಿಂಗ ಪೆದ್ದಿ. ಉರ್ಲಿಂಗ ದೇವರು ಉರ್ಲಿಂಗ ಪೆದ್ದಿ ಮೊದಲು ಕಳ್ತನ ಮಾಡ್ತಿದ್ನಂತೆ. ಒಂದು ದಿವಸ ಉರ್ಲಿಂಗ ದೇವರ ಮಠಕ್ಕೆ ಹೋಗಿ ಕಳು ಮಾಡ್ಲಿಕ್ಕೆ ಹೋದಾಗ ಅವರು ಅಲ್ಲಿ ಏನು ನಡೆದಿತ್ತಂದ್ರೆ ದೀಕ್ಷೆ ಕೊಡ್ಲಕತ್ತಿದ್ರು ಅವರು. ಒಬ್ಬರಿಗೆ ಮಂತ್ರ ಉಪದೇಶ ಮಾಡಕತ್ತಿದ್ರು. ಇವಂದ ಅವತಿ ನಸಿಕ್ನಲ್ಲೇ 5 ಗಂಟೆ ಎದ್ದು 4 ಗಂಟೆಗೆ ಎದ್ದು ಬ್ರಹ್ಮಿ ಮುಹೂರ್ತದಲ್ಲಿ ಅವನಿಗೆ ದೀಕ್ಷೆ ಕೊಡ್ತಾ ಇದ್ದಾರೆ ಗುರುಗಳು. ಈ ಅವಾಗ ಕಳು ಮಾಡ್ಲಿಕ್ಕೆ ಹೋಗ್ಯಾರ ಉರ್ಲಿಂಗ ಪೆದ್ದಿ. ಅದು ನೋಡಿದ ಇಷ್ಟು ಏಕಾಗ್ರಚಿತ್ತದಿಂದ ಇಬ್ಬರು ಈ ದೀಕ್ಷೆ ಕಾರ್ಯಕ್ರಮ ಗುರು ಶಿಷ್ಯರು ಕೂತಾರೆ ಅಂದರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅವನಿಗೆ ಅನಿಸ್ತು. ನಾನು ಇದು ಕಳ್ತನ ಎಷ್ಟು ವರ್ಷ ಮಾಡೋದು. ಅದಕ್ಕೆ ಅವ ಏನು ಮಾಡಿದ, ಇದು ಬಿಟ್ಟರು ಅದು ಅವನಿಗೆ ಪರಿಣಾಮ ಆಯಿತು. ನಾನು ಇಂಥ ಕಳ್ತನ ಇಷ್ಟು ಮಾಡ್ಲಿಕ್ಕೆ ಹೋದರೆ ಇವರು ರಾತ್ರಿ ಕೂಡ ನೋಡ್ತಾ ಇದ್ದೀನಿ. 4 ಗಂಟೆಯಿಂದ ಬ್ರಹ್ಮಿ ಮುಹೂರ್ತದಿಂದ 3 ಗಂಟೆಗೆ ಎದ್ದು 4 ಗಂಟೆಗೆ ಸ್ನಾನ ಮಾಡಿ ಅವರು ಅವ ಕಳ್ತನ ಮಾಡ್ಬೇಕಂದ್ರೆ ಇವರು ಮಲ್ಕೋಬೇಕಲ್ಲ, ಅವರೆಲ್ಲಿ ಮಲ್ಕೊಳ್ತಾರೆ, ದೀಕ್ಷೆ ಕೊಡಾಕ್ತಾರೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿ 4ರಿಂದ 6 ಗಂಟೆವರೆಗೆ ಬ್ರಹ್ಮಿ ಮುಹೂರ್ತ ಅಂತಾರೆ. ದೀಕ್ಷೆ ಕೊಡೋದು ನೋಡಿ ಪರಿಣಾಮ ಆಯಿತು. ಯಾರು ಉರ್ಲಿಂಗ ಪೆದ್ದಿಗೆ, ಉರ್ಲಿಂಗ ದೇವರಿಗೆ. ಆಮೇಲೆ ನಾನು ಇನ್ನು ಬಿಡಬೇಕು, ನಾನು ಇದೊಂದು ಮುಕ್ತಿ ಮಾರ್ಗ ಹಿಡಿಬೇಕಂತ ಅವನಿಗೆ ಪ್ರಣಾಮ ಭಾವನೆ ಹುಟ್ಟುತ್ತೆ, ಸದ್ಭಾವನೆ ಹುಟ್ಟುತ್ತದೆ. ಒಮ್ಮೆ ಹೇಳಲಿಕ್ಕಾಗಲ್ಲ. ಎಷ್ಟೋ ಜನ ಪರಿವರ್ತನೆ ಆಗುವಂಥ ಒಂದು ಕ್ಷಣ ಬರ್ತದೆ, ಅಮೃತಗಳಿಗೆ ಜೀವನದಲ್ಲಿ ಬರಬೇಕು. ಯಾರನ್ನ ನೋಡಿ ಒಳ್ಳೆಯವ್ರು ನೋಡಿ ನಾವು ಒಳ್ಳೆಯವರಾಗಬೇಕಪ್ಪ, ಇನ್ನು ಬಿಡಬೇಕಲ್ಲ, ಪರಿವರ್ತನೆ ಆಗ್ತದೆ ಜೀವನದಲ್ಲಿ. ವೇಮನಿಗೆ ಎಂಥ ವಿಲಾಸಿ ಇದ್ದ ವೇಮನ, ಅವನಷ್ಟು ವಿಲಾಸಿ ಯಾರೂ ಇರಲಿಕ್ಕಿಲ್ಲ. ಕೇಳಿ ನೀವು ವೇಮನ ಅಂತ. ವೇಮನ ಯೋಗಿ ಹೇಮರೆಡ್ಡಿ ಮಲ್ಲಮ್ಮನ ತಮ್ಮ. ಅವನಿಗೆ ಒಂದು ವ್ಯಸನ ಇತ್ತು, ವ್ಯಸನಕ್ಕೆ ಹೋಗೋದು, ಹೆಣ್ಣು ಹೊಣ್ಣು ಎಲ್ಲ ಅದರಲ್ಲಿ ವ್ಯಸನಕ್ಕನಾಗಿತ್ತು. ಕೊನೆಗೆ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲವನ್ನೂ ಮುಗೀತು, ಅವನಿಗೆ ದುಡ್ಡು ಸಿಗಲಿಲ್ಲ. ಅತ್ತೆ ನಿನ್ನ ಮೂಗ್ಬಟ್ಟು ಕೊಡಮ್ಮ, ನಾನು ಒಯ್ದು ಕೊಡಬೇಕು ಆ ಹೆಣ್ಮಗಳಿಗೆ. ಇಲ್ಲಿವರೆಗೆ ಇಷ್ಟು ವ್ಯಸನಿಕನಾಗಿದ್ದ. ಕೊನೆಗೆ ಅವ್ರು ಹೇಳಿದರು, ಕೊಡ್ತೀನಿ ಒಯ್ಯು, ತೊಗೊಂಡೋಗು. ಯಾರು ನಿನ್ನ ಪ್ರೀತಿಸಿದಲ್ಲ ಅವರು ನಗ್ನವಾಗಿ ನಿನ್ನ ಮುಂದೆ ಒಂದು 5 ಸುತ್ತು ಹಾಕಬೇಕು ನೀನು, ಅವರು ಆ ಬಳಿಕ ನೀನು ಇದನ್ನು ನತ್ತ ತಗೊಂಡೋಗು. ಅತ್ತೆ ಹೇಳಿದ್ದು ಅದೇ. ಏನು ಒಂದು ಪ್ರಸಂಗ ನೋಡಿದ, ಎಲ್ಲ ಬಟ್ಟೆ ಬರೆ ಇದ್ದಾಗ ಶರೀರ ಚೆನ್ನಾಗಿ ಕಾಣ್ತದೆ. ಆ ಹೆಣ್ಣು ಮಗು ಯಾರನ್ನು ಪ್ರೀತಿಸಿದ್ದವರು ನಗ್ನರಾಗಬೇಕಂತ ಕಾಯ್ದೆ ಮಾಡಿದ್ರು ಅವರು ಕರಾರ. ಅಂದರೆ ನಾನು ನತ್ತು ಕೊಡ್ತೀನಿ. ಅತ್ತೆ ಕೊಟ್ಟರು. ಅದೇನು ಶರೀರ ವಿಚಿತ್ರವಾದಂಥ ಶರೀರ ನೋಡಿದ, ಅಲ್ಲೇ ಅವನು ಪರಿವರ್ತನಾಗಿ ಅವನು ವೇಮನ ಯೋಗಿಯಾಗಿ ಹೋಗ್ಬಿಡ್ತಾನೆ. ಪರಿವರ್ತನೆ ಬಿಟ್ಟ, ಸಾಕಿನ ಇನ್ನು ಮುಂದೆ ಈ ವ್ಯಸನ ಬೇಡ, ಸಾಕಿನ ವಿಷಯದ ಬೇಡ ಬಿಟ್ಟು ದೇವರ ಪರಿವರ್ತನೆ ಜೀವನದಲ್ಲಿ ಒಂದು ಘಟಿಸ್ತದೆ. ಅದಕ್ಕೆ ಹಾಗೆ ಉರ್ಲಿಂಗ ಪೆದ್ದಿಗೂ ಕೂಡ ಗುರುಗಳು ದೀಕ್ಷೆ ಕೊಡೋದು ನೋಡಿ ಸಾಕಿನ ಕಳ್ತಾನ. ಮರುದಿವಸ ಬೆಳಗ್ಗೆ ಬಂದು ಗುರುಗಳಿಗೆ ನನಗೆ ದೀಕ್ಷೆ ಕೊಡ್ರಿ. ಅವರಂದರು, ನೀವು ಗೊತ್ತೈತಿ, ಇವ್ನು ನೋಡಿದ್ರೆ ಹೂಮನಂಗೆ ಕಾಣ್ತಾರೆ, ನಿಮಗೆಲ್ಲಿ ದೀಕ್ಷೆ ಕೊಡೋದು, ಮುಖನ ಪರಿಚಯ ನೋಡಿ ಈಗ ಕೊಡೋಕ್ಕಾಗಲ್ಲ, ಹೋಗಿ ಒಂದು ಸ್ವಲ್ಪ ದಿವಸ ಹೋಗಿ ಅಂದ್ಕೊಳ್ಳೆ ಆಯಿತು ಅಂತಂದ. ಮತ್ತೆ ಒಂದು ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, ಹಿಂಗೆ ಕೇಳ್ಕೊತ ಹೋಗಿ ವರ್ಷ 2 ವರ್ಷ ಹೋತ್ರಿ. ಆದರೆ ಗುರುಗಳು ಹಾಗೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅವ್ರು ಸೇವೆ ಮಾಡ್ಬೇಕಂತ ಒಂದು ಕಟ್ಟಿಗೆ ತಂದು ಹೋಗಿದ್ದಿದ್ದಲ್ಲ. ಅವ್ರು ಗುರುಗಳಿಗೆ ಸ್ನಾನಕ್ಕೆ ಅಡುಗೆಗೆ ಹಾಗೆ ಕೊಡ್ತಾರೆ. ಎಷ್ಟೋ ದಿವಸ ಹೋದ ಬಳಕ ಒಂದಿನ ಬಿಡವಲ್ಲಿ ದೀಕ್ಷೆ ನನಗೆ ಬೇಕ್ರಿ, ಕೇಳವನೇ ದಿನ ಕೇಳವನೇ, ದೀಕ್ಷಾ ಕೊಡ್ರಿ ಗುರುಗಳು, ನನಗೆ ದೀಕ್ಷೆ ಕೊಡ್ರಿ, ನನಗೂ ಮೋಕ್ಷ ಬೇಕಲ್ಲ. ಯಾವಾಗ ನಾವು ಬೇಕು ಇದನ್ನೊಂದು ಜೀವನದಲ್ಲಿ ಹುಟ್ಟಬೇಕು. ಬರೀ ಬೆಳ್ಳಿ ಕೊಡ್ರಿ, ಬಂಗಾರ ಕೊಡ್ರಿ, ಅಧಿಕಾರ ಕೊಡ್ರಿ, ನೌಕರಿ ಕೊಡ್ರಿ, ಹ್ಯಾಂಡ್ರ ಕೊಡ್ರಿ, ಮಗಳಿಗೆ ಎಷ್ಟು ದಿವಸ ಬೇಡ ಅವರು. ಇದಕ್ಕೊಂದು ಕೊನೆ ಬೇಕಲ್ಲ, ಎಲ್ಲಿ ಇದಕ್ಕೊಂದು ಕೊನೆ ಬೇಕಲ್ಲ. 8 ದಿವಸ ನೀನು ಹಿಂಗೆ ಬೇಡ್ಕೊತ ಹೋಗ. 86, 90 ಆದ್ರೆ ಇನ್ನು ಮಕ್ಕಳು ಕೊಡು, ಮೊಮ್ಮಕ್ಕಳು ಕೊಡು, ಮರಿ ಮೊಮ್ಮಕ್ಕಳು ಕೊಡು, ಗಿರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ಕೊಡು. ನೀವು ಬೇಡೋದೇ ಬೇಡೋದು. ಎಲ್ಲಿಗೆ ತೊಗೊಂಡೋಗವದಿ ನೀನು? ಕೊನೆಗೆ ಯಾರ್ಯಾರು ಕಸಿದುಕೊಳ್ಳದಂಥ
ಜನ್ಮ ಜನ್ಮಾಂತರವರೆಗೆ ನಿನಗೆ ಬೆನ್ನು ಹತ್ತಿ ಬರ್ತಕ್ಕಂಥ ಮುಕ್ತಿಯನ್ನು ಬೇಡಪ್ಪ ಒಂದು ದಿವಸ. ಇದು 2 ದಿವಸ ಎಂದು ನಿನ್ನ ಬೆನ್ನತ್ತಿ ಬರೋದಲ್ಲ. ಯಾವುದು ಒಮ್ಮೆ ಹುಟ್ಟಬೇಕಲ್ಲ ನಮಗೆ ದೀಕ್ಷಾ ಮೋಕ್ಷ ಕೊಡು ಗುರುವೇ, ಇನ್ನು ಸಾಕು, ಮಕ್ಕಳು ಕೊಟ್ಟು, ಮೊಮ್ಮಕ್ಕಳು ಕೊಟ್ಟು, ಮಕ್ಕಳು ಕೊಟ್ಟು ಎಲ್ಲ ಆತು, ಇನ್ನು ಮನಸ್ಸಿಗೆ ನೆಮ್ಮದಿ ಕೊಡು, ಸಾಕು. ಅಕ್ಕ ಬೇಡ್ತಾಳೆ, ಬೇಡಿಕೊಂಡು ಏನು ಬೇಡ್ಕೊಂಡು ಅದ್ಭುತವಾದ ಗುರು. ಎಂಥ ಭಕ್ತಿ ಆತ್ಮ. ರಾಜನೇ ಒಲಿದು ಕೈ ಬಂದಿದ್ದ, ರಾಜನೇ ಒಲಿದು ಪಟ್ಟದ ರಾಣಿಯಾಗಿ ಮಾಡ್ಕೊಳ್ಳೋಕೆ ಬಂದರು, ಬೇಡ ಸಾಕೇನು. ಇಂಥ ಜೀವನದಲ್ಲಿ ಹುಟ್ಟಬೇಕಲ್ಲ, ವೈರಾಗ್ಯ ಹುಟ್ಟಬೇಕಲ್ಲ, ಅದು ಹಾಗೆ ದೀಕ್ಷೆ ಕೊಡುಗುರುವೆ ಅಂತ ಅವನಿಗೆ ಹುಟ್ಟಿದ್ದು. ಇದು ನಶ್ವರ ಪ್ರಪಂಚ, ಎಂದೆಂದರೂ ಒಂದು ದಿವಸ ಕೈ ಬಿಡ್ತದಂತ ಅಕ್ಕನಿಗೆ ಗೊತ್ತಿತ್ತು. ಅಕ್ಕ ಹೇಳ್ತಾಳೆ, ನಿನ್ನ ಮದುವೆ ಅಮ್ಮ, ನಿನ್ನ ಮದುವೆ ಮಾಡಬೇಕು ಅಂತ ತಾಯಿ ತಂದೆ ಹೇಳ್ದ. ನನ್ನ ಮದುವೆ ಆಗ್ಯದಂತ. ಯಾವಾಗ ಮಾಡ್ಕೊಂಡೆವ? ನಮಗೆ ಹೇಳ್ತಾರೆ, ಎಲ್ಲ ನಿನ್ನ ಗಂಡ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆನವ್ವ. ಮದುವೆ ನನ್ನ ಮದುವೆ ಗಂಡನ ಹೇಳ್ತಾಳೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನೊಲಿದೆನವ್ವ, ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆನವ್ವ. ದೇವರ ಸ್ವರೂಪ ಹೇಳ್ತಾಳೆ. ಇದು ಕಾರಣ ಚೆಲುವ ಚೆನ್ನ ಮಲ್ಲಿಕಾರ್ಜುನ ಗಂಡ ಈ ಸಾಯುವ ಕೆಡುವರನ್ನು ಒಯ್ದು ಒಲೆಗೆ ಹಾಕಿ ನೀರು ಕಾಸು. ಅಕ್ಕಮಾದಿ ಒಬ್ಬಕ್ಕಿನ ಹೇಳ ಜಗತ್ನಾಗ ಇನ್ನೂ ಯಾರು ಹೇಳಿಲ್ಲ. ಏನಂತ? ಸಾವಿಲ್ಲದ ಗಂಡಗೆ ಒಲಿದೆ. ನೀವೆಲ್ಲ ಒಂದು ದಿವಸ ಏನು ಮಾಡೋರು? ಕೈ ಬಿಡೋರ ಇವರು ಒಂದಿಲ್ಲ ಒಂದು ದಿವಸ ನನ್ನನ್ನು ಕೈ ಬಿಡ್ತಾರೆ. ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ ಎಂದೆಂದೂ ಕೈ ಬಿಡಲಾರ್ತಕ್ಕಂಥ ನಿತ್ಯ ಮುತ್ತ ಇದೆ ತನ್ನ ನಮ್ಮ ಅಕ್ಕ ಮಾಡಿ ನಿತ್ಯ ಮುತ್ತ ಇದೆ. ಸಾವು ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು ಅಂತ ಹೇಳಿದಂಥ ಅಕ್ಕ ಮಹಾದೇವಿ ಜಗತ್ತಿನಲ್ಲಿ ಒಬ್ಬಳೇ ಒಬ್ಬಳು. ನನ್ನ ಮದುವೆ ಆಗೈತೆ, ಸಾಕಿನ ಬರಬೇಡ ನನ್ನ ಬಸ್ ಹೇಳಿದ್ರು. ಅಂಥ ವೈರಾಗ್ಯ ಹುಟ್ಟಿತು. ಅದು ಬಿಡ್ರಿ, ಅಕ್ಕಂದು ಕನಿಷ್ಠ ದೀಕ್ಷೆರಿ ಕೊಡ್ರಿ ಅಂತ ಕೇಳಬೇಕಲ್ಲ ಗುರುಗಳಿಗೊಮ್ಮೆ. ಒಂದಿಷ್ಟು ನನಗೆ ಭಕ್ತಿ ಮಾರ್ಗ ತೋರಿಸ್ರಿ ಬೇಡ್ಕೊಂಡ ಅವ್ನು ಹುಟ್ಟಬೇಕು. ನಾವು ಸಾಕಿದ್ದೆ. 60 ವರ್ಷ ಮಾಡೀವಿ, 70 ವರ್ಷ ಮಾಡೀವಿ, ಮಕ್ಕಳಾದ ಮೊಮ್ಮಕ್ಕಳಾದ ಮರಿಮಕ್ಕಳಾದ ಎಲ್ಲ ಆತಲ್ಲ. ಇನ್ನು ಕೊನೆಗೆರೆ ಅದಕ್ಕೆ ಹೇಳ್ತೀನಿ, ಬೆಳ್ಳಿ ತಲೆಯವರು ಬರಲಿಲ್ಲ. ಯಕ್ಷಂಬದ ಬೆಳ್ಳಿ ತಲೆಯವರು ಇಟ್ಟೇ ಅದಾರೆ. ಬೆಳ್ಳಿ ತಲೆಯವರು ಇವರೆಲ್ಲ ಕರಿ ತಲೆಯವರು ಒಬ್ಬರೇ. ಅವರೊಬ್ಬರು ಒಂದು 2 ಹುಡುಗರು ಗೊತ್ತಾ ಕಂಬದ ಮಲ್ಕ ಅದು ಮರಿಕೊಂಡಿರ್ತಾರೆ. ಅವರು ಎಲ್ಲರೂ ಮಾತು ನಮ್ಮ ಗುರುಗಳು ಬೆನ್ನು ಬಾತ್ ನಮಗಿಂದಾರಕ್ಕೆ ಮಠಕ್ಕೆ ನಡ್ರಿ ಹೋಗು ನಮಗಿಂದಾರ ಕಂಬದ ಮರಿಕೊಂಡಿರ್ತಾರೆ ಅವರು. ಗಿರೀಶ ಮತ್ತು ಸತ್ವರ್ಷ ಹಂಗಲ್ಲ. ಒಮ್ಮೆ ಜೀವನದಲ್ಲಿ ಅಟ್ಟು ಬಂದು ಕೊಡ್ತಾರೆ. ಇದೆ ನಮ್ಮ ಪುಣ್ಯ. ಎಲ್ಲ ಬೆಳ್ಳಿ ತಲೆಯವರು ಎಟ್ಟದಾರೆ. ಯಕ್ಷಂಬದ ಬೆಳ್ಳಿ ತಲೆ ಅಂದ್ರೆ 60-70 ವರ್ಷದಾಗ. ಯಕ್ಷಂಬದಾಗ ಇಲ್ಲೇ ಇಟ್ಟೇ ಮಂದಿ ಅದಾರ. 20,000 ಜನಸಂಖ್ಯೆ ಒಳಗೆ ಒಂದು 5,000 ಜನರೇ 70 ವರ್ಷದವ್ರು ಇರ್ಬೇಕು. ಬರೋದಾಗೋದಿಲ್ಲ. ನಾ ಅದಕ್ಕೆ ಹೇಳ್ತೀನಿ ನಿಮ್ಗೆ, ಬೌದ್ಧ ಜನ್ಮಾಚಿ ಚುಕೃತಾಚಿ ಜೋಡಿ ಮನೋನಿ ವಿಠಲಾಚಿ ಅವಡಿ. ಯಾರಿಗೆ ಪುಣ್ಯ ಇದೆ ಅವರು ಮಾತ್ರ ಮಠಕ್ಕೆ ಬರ್ತಾರೆ, ಅವರು ಮಾತ್ರ ಗುಡಿಗೆ ಬರ್ತಾರೆ, ಉಳಿದವ್ರು ಬರಂಗಿಲ್ಲ. ಪುಣ್ಯ ಇದ್ರೆ ಕರ್ಕೊಂಡು ಬರ್ತಾರೆ. ಪುಣ್ಯ ಇಲ್ಲದವರು ಅವ್ರು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರಂತ ನೀವು ಕೇಳಬಾರ್ದು. ಏನೋ 20,000 ಜನರಿಗೆ 10,000 ಜನರಿಗೆ ಕೆಲಸ ಇರಬೇಕು. ಬಟ್ 15,000 ಜನರಿಗೆ ಹಗಲು ರಾತ್ರಿ ದುಡಿಯುವಂಥ ಒಂದು ಜವಾಬ್ದಾರಿ ಇರ್ಬೋದು. ಒಂದು 5,000 ಜನರ ಖಾಲಿ ಇರಲಿಕ್ಕಿಲ್ಲ. ಇದ್ದರೂ ಅವರು ಬರಲಿಕ್ಕಾಗಲ್ಲ. ಅದು ಪುಣ್ಯ ಬೇಕು. ಏನೋ ನಿಮ್ಮ ಪುಣ್ಯ ಅಂತ ಒಂದು 100, 150, 200 ಜನ ಬರ್ತಾರೆ. ಯಾವುದೋ ಜನ್ಮದ ಪುಣ್ಯ ಇರಬೇಕು. ಮುಂದೆ ಹೋಗೋ ಸಮಯ ಇಲ್ಲ. ಇಷ್ಟರೇ ಸಾಕು ಇದು. ಆದರೆ ಒಂದು ತಿಳ್ಕೊರು, ನೀವು ಒಬ್ಬರೇ ಈ ಊರಲ್ಲಿ ಶರಣರು ತಯಾರಾದರೆ ಇಡೀ ಯಕ್ಷಂಬ ನಗರ ಪಾವನಾಗಿ ಹೋಗ್ಬಿಡ್ತದೆ. ಒಬ್ಬರು ಸಂಗಮ ದೇವರು ಸಾಕು. ಒಬ್ಬರು ಸಂಗಮ ದೇವರು. ಇವತ್ತು ನಮ್ಮ ಯಕ್ಷಂಬಕ್ಕೊಂದು ಶಿವಯೋಗ ಮಠವನ್ನು ಮಾಡಿ ಹೋದ್ರು. ಶರಣ ಬಸವಾನಂದ ಸ್ವಾಮಿಗಳು 12 ಎಕರೆ ಜಮೀನು ತಗೊಂಡು 1 ರೂಪಾಯಿ ಗೋಳೆ ಮಾಡಿ, 1 ರೂಪಾಯಿ, 1 ರೂಪಾಯಿ ಮಾಡಿ, ಅದು ತಪಸ್ಸು. ಒಬ್ಬರು ಸಾಕು. ಅದಕ್ಕೆ ನೀವು ಎಷ್ಟು ಜನ ಶರಣರಿದ್ದೀರಿ ಅಂದರೆ
ಏಕಸಂಬ ಇವತ್ತಿಲ್ಲ ನಾಳೆ ಇದೊಂದು ಧನ್ಯ ಮುಂದೋಗೋಣ. ಅದಕ್ಕಾಗಿ ಉರ್ಲಿಂಗ ಪೆದ್ದಿ ಬಿಡಲಿಲ್ಲ ಗುರುಗಳಿಗೆ. ದೀಕ್ಷೆ ಕೊಡ್ರಿ ಬೇಡ್ಕೊತ ಬೇಡ ಕೊನೆಗೆ ಅವರಿಗೆ ಗುರುಗಳಿಗೆ ಯಾವುದರ ಮಂತ್ರ ಉಪದೇಶ ಮಾಡೋದು ಕೂಡಲೇ ಆ ಉರ್ಲಿಂಗ ಪೆದ್ದಿಗೆ ಏನಂದ್ರೆ ಅವರು ಒಂದು ಮಂತ್ರ ಹೇಳಿ ನನಗೆ. ಅವಾಗ ಅವರು ದೊಡ್ಡ ತಪಸ್ವಿಗಳು ಏನು ಹೇಳೋದು ಇವನಿಗೆ ಅಂತ ತಿಳ್ಕೊಂಡು ಘೇ ದಗಡಿ ಚಾ ಅಂತಂದ್ರು ಮರಾಠಿ. ಘೇ ದಗಡಿ ಚಾ ಸಾಕು, ಹೋಗಿ ಕಲ್ಲು ತೊಗೊಂಡು ಹೋಗಿಬಿಡಕ್ಕಾರೆ. ಲಿಂಗನ ಕೊಡಲಿಲ್ಲ, ಕಲ್ಲು ಕೊಟ್ಟು ನಿಮ್ಗೆ ಹೇಳ್ತೇನೆ. ಅದೇ ಕಲ್ಲು ತೊಗೊಂಡು ಅವ ತಪಸ್ಸು ಕೂತು ಜಪ ಮಾಡ್ತಾನೆ. 16 ವರ್ಷ ಮಾಡಿದ ನಂತರ ಎಂಥ ಶಕ್ತಿ ಅವನಲ್ಲಿ ಬಂದಿತ್ತು, ಅದ್ಭುತ ಶಕ್ತಿ. ಒಮ್ಮೆ ಯಾವುದೋ ನಿಮಿತ್ತವಾಗಿ ಅಲ್ಲಿ ಯಾರೋ ಒಬ್ಬರು ರೈತರು ಬಾವಿ ತೋಡಿದ್ರು, ನೀರೇ ಬರಲಿಲ್ಲ. 100 ಅಡಿ ಆಳ, ಒಂದು ಹನಿ ನೀರಿಲ್ಲ. ಗುರುಗಳು ಏನು ಮಾಡೋದು ಚಿಂತೆ ಆಯಿತು. ಗುರುಗಳು ಬಂದು ಗುರುಗಳಿಗೆ ಬೇಡಿದರು, ನೋಡ್ರಿ ಹಿಂಗಾಗಿದೆ, ನಮಗೇನಾರ ಮಾಡಿರಿ, ನೀವು ತಪಸ್ವಿಗಳಿದ್ದೀರಿ, ನೀರು ಬರಂಗ ಮಾಡಿ. ಇವಾಗಾದ ಮಾಡಿದ್ರು ಗುರುಗಳು ಏನೂ ಆಗಲಿಲ್ಲ. ಏನು ಮಾಡೋಣ ಚಿಂತೆ ಆದಾಗ ಆ ಶಿಷ್ಯನ ಕರೆಸ್ತಾರೆ ಉರ್ಲಿಂಗ ಪೆದ್ದಿಗೆ. ಉರ್ಲಿಂಗ ಪೆದ್ದಿ ಬಂದಿದ್ದ. ಏನಾರ ಮಾಡು ಅಂತಂದ್ರು ಅವನಿಗೆ. ಅವೇನು ಕಲ್ಲು ಕೊಟ್ಟಿದ್ರು ಆ ಕಲ್ಲಿಗೆ ಹೇಳಿದಂತೆ ಘೇ ದಗಡಿ ಛಾ ಅಂತ ಹೇಳಿ ಅಂದಾಗ ಆ ಕಲ್ಲು ಹೋಗಿ ಯಾವ ಕಲ್ಲಿನಲ್ಲಿ ಜರೆ ಇತ್ತು ಆ ಕಲ್ಲನ್ನು ತಕೊಂಡು ಬಂತು. ಅಲ್ಲೇ ಗಂಗಾ ಪ್ರತ್ಯಕ್ಷಳಾಗಿತ್ತು. ಅಲ್ಲೇ ಗಂಗಾ ಪ್ರತ್ಯಕ್ಷಳಾಗ ಆ ಕಲ್ಲು ಹೋಗಿ ಅಲ್ಲಿ ಎಲ್ಲಿ ತಟ್ಟಿತ್ತು ನೋಡ್ರದು ಜರಿ, ಅದನ್ನು ತಗೊಂಡು ಬಂದುಬಿಡ್ತು. ಅಲ್ಲೇ ಗಂಗಾ ಪ್ರತ್ಯಕ್ಷ. ಇದು ಶರಣರ ಚರಿತ್ರೆ. ಏನು ಹೇಳ್ತಂದ್ರೆ ಅವ ಮಾಡಿದ ತಪಶಕ್ತಿ, ಅವ ಮಾಡಿದ ಮಂತ್ರ ಏನಿಲ್ಲ, ಓಂ ನಮಃ ಶಿವಾಯ ಎಲ್ಲ ಘೇ ದಗಡಿ ಚಾ. ಗುರುಗಳು ಅಂದಿದ್ರು, ಅದನ್ನೇ ಭಯಪಟ್ಟು ಘೇ ದಗಡಿ ಚಾ. ಅವಲ್ಲಿ ಕುತ್ಕೊಂಡು ಬಾವಿ ದಂಡಿ ಕುತ್ಕೊಂಡು ಘೇ ದಗಡಿ ಚಾ ಅಂತಂದಾಗ ಆ ಕಲ್ಲು ಹೋಗಿ ಗಂಗೆಯನ್ನು ತಂದು ಹೇಳ್ತಾರೆ. ಅದು ಸಾಮಾನ್ಯ ಎಲ್ಲರಿಗೂ ಬರುವಂಥದ್ದು. ಹೀಗೆ ಈ ಮಂತ್ರದಲ್ಲಿ ಒಂದು ದೊಡ್ಡ ಶಕ್ತಿ ದೇವರಿಟ್ಟಿದ್ದಾನೆ. ಅದನ್ನು ನಾವೇನು ಮಾಡಬೇಕು? ಸಾಧನೆ ಮಾಡಬೇಕು. ಎಷ್ಟು ದುಡ್ಕೋತೀರಿ ಅಷ್ಟು ಫಲ, ದುಡ್ದಷ್ಟು ಫಲ. ದುಡಿಲಾರ್ದೆ ಹಂಗೆ ಭಯ ಕೊಡಂದ್ರೆ ಮುಂದೆ ನೋಡ್ರಿ. ನೀವು ಕೇಳಿರ್ಬೋದು, ಸುಮ್ಮನೆ ಹೋಗ್ತಾ ಒಂದು ಮಾತನ್ನು ನೋಡೋಣ. ಯಾವಾಗಲೂ ಮನಸ್ಸಿನಲ್ಲಿ ಒಂದು ಏನಾರು ಖಾಲಿ ಮನಸ್ಸು ಖಾಲಿ ಇರಬಾರ್ದು. ಒಂದು ನಮ್ಮ ಏನು ಹೇಳ್ತಾರಲ್ಲ, ಖಾಲಿ ಮನಸ್ಸು ಡೆವಿಲ್ ಮನೆ ಅಂತ. ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ಮನುಷ್ಯ. ಮುಂದೆ ಹೇಳ್ತೀವಿ. ಆದರೆ ಒಂದು ಗೊತ್ತಿರಲಿ, ಈ ಜಪ ನಾವು ಶ್ರದ್ಧೆಯಿಂದ ಒಮ್ಮೆ ಹೇಳಿದ್ರೆ ಸಾಕು. ಎಷ್ಟು ಸಲ ಹೇಳಬೇಕ್ರಿ ಅಂತ ಕೇಳ್ತಾರೆ. ಜಪ 8 ಮಾಡ್ಬೇಕ್ರಿ, ಏನು 100 ಮಾಡಬೇಕು, 108 ಮಾಡಬೇಕು, 1000 ಮಾಡಬೇಕು, ಲಕ್ಷ ಮಾಡಬೇಕು. ಕೆಲವು ಕೇಳ್ತಾರೆ ಜಪ ಎಷ್ಟು ಮಾಡಬೇಕು, ಮತ್ತು ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಮತ್ತು ಎಷ್ಟೊತ್ತು ಮಾಡಬೇಕು, ಹಿಂಗೆಲ್ಲ ಕೇಳೋರು. ಅದಕ್ಕೊಂದು ಸಣ್ಣ ದೃಷ್ಟಾಂತ. ಸಮಯ ಆಗ್ತಾ ಬರ್ತದೆ, ಕೇಳಿ. ನಾರದ ಮಹರ್ಷಿಗಳಿಗೆ ನಿಮ್ಗೆ ಗೊತ್ತದ, ಶ್ರೀಮನ್ನಾರಾಯಣ 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 ನಾರಾಯಣ ಶ್ರೀಮನ್ನಾರಾಯಣ. ಕೂತರು ನಿಂತರು ಅವರಲ್ಲಿ ತಂಬೂರಿ ಅದ. ನಿರಂತರ ಏನು ನಾಮಸ್ಮರಣೆ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀ ವಿಠ್ಠಲ 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 ಅಂತ ತುಕಾರಾಮರ ಗತೆ ಅವರು ಯಾವತ್ತೂ ಮಾಡ್ತಾಯಿದ್ರು. ಅವರಿಗೊಮ್ಮೆ ಏನು ಅನ್ನಿಸ್ತು, ಇಡೀ ಜಗತ್ತಿನಲ್ಲಿ ನನ್ನಂಥ ಭಕ್ತ ಬಹುಶಃ ಯಾರೂ ಇಲ್ಲ, ಉಸಿರಿಗೊಮ್ಮೆ ನಾ ಪರಮಾತ್ಮನ ನಾಮ ತಗೋತೀನಿ, ಅದಕ್ಕೆ ಕೇಳ್ಯಾರ ಬರೋನು ಅಂತ ಅವ್ರು ಹೋದ್ರು ವೈಕುಂಠ. ನಾರದ ಮಹರ್ಷಿಗಳು ಎಲ್ಲಿಗೆ ಹೋದ್ರು? ವೈಕುಂಠ. ನಾರಾಯಣ, ನನ್ನೊಂದು ಪ್ರಶ್ನೆ, ಈ ಪ್ರಪಂಚದಲ್ಲಿ ನಿನಗೆ ಪರಮ ಭಕ್ತರು ಯಾರು ಅಂತ. ಅಂದರೆ ಎಷ್ಟು ಸಲ ಹೇಳಬೇಕು ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ. ಹೆಂಗೆ ಹೇಳಬೇಕು ಜಪ? ನಿನ್ನ ಪರಮ ಭಕ್ತರು ಯಾರು? ಅವಾಗವರು ಇರ್ಲಪ್ಪ, ನೀ ಅಂದ್ಕೊಂಡು ಹೇಳಬೇಕೇನೋ, ಏನು ಮಾಡ್ತೀವಿ ತಗೊಂಡು, ಇಲ್ಲ ನಾನು ತಿಳ್ಕೊಬೇಕು, ನಿನ್ನ ಪರಮ ಭಕ್ತರು ಯಾರು ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಅಂತ ಪ್ರಶ್ನೆ ಯಾರದು? ನಾರದು. ಹೇಳಬೇಕಾ? ಹೇಳೇ? ಹೇಳ್ರಿ, ನನ್ನ ಹೆಸರು ಬರ್ತದಂತ ಅವ್ರು ತಿಳ್ಕೊಂಡಿದ್ರು. ಅವರು ನಾರದರು ಕೂತರು ನಿಂತರು. ಶ್ರೀಮನ್ನಾರಾಯಣ, ನಿನ್ನ ಪರಮ ಭಕ್ತರು ಯಾರು? ನಿನ್ನ 24 ತಾಸು ನೆನೆಸೋರು ಯಾರು? ಅವ್ರು ಹೇಳೇನೋ ಹೇಳಲಿ. ಹೇಳಿ, ಯಕ್ಷಂಬಾದೊಳಗೆ ಒಬ್ಬ ಗುಡಿಸಿನ ಬಡ ರೈತ ಇದ್ದಾನೆ. ಯಕ್ಷಂಬಕ್ಕೆ ಹೋಗೋ
ಅಲ್ಲಿ ಒಬ್ಬ ಪರಮ ಭಕ್ತನಿದ್ದಾನೆ, ಇಂಥವಿದ್ದಾನೆ, ಅವನು ಹೋಗಿ ಭೇಟಿ ಆಗೋ, ಅವನೇ ನನ್ನ ಭಕ್ತ, ನಿಟ್ಟು ಬರ್ಕೊಟ್ರು ನನ್ನ ಹೆಸರು ಬರಲಿಲ್ಲ ಅಂದರು. ನೋಡ್ಬೇಕು ಅವ್ನಿಗೆ ಎಷ್ಟು ಸಲ ಜಪ ಮಾಡ್ತಾನಂತ. ಅಲ್ಲಿ ಬಂದರು ನಾರದ ಮಹರ್ಷಿಗಳು, ನೋಡಿದ್ರು, ಅವ್ರ ಹೆಸರು ಕೊಟ್ಟಿದ್ರು ಎಲ್ಲ ಫೋನ್ ನಂಬರ್ದೆಲ್ಲ. ಅಲ್ಲಿ ಬಂದು ಕೂತ ನಾರದ ಮಹರ್ಷಿ, ಎಷ್ಟು ಜಪ ಮಾಡ್ತಾನೆ ನೋಡೋಣ ಅಂತ. ಅವನ ಮನೆಯಲ್ಲಿ ಕೂತ್ಕೊಂಡು, ಬರ್ರಿ ನಾರದ ಮಹರ್ಷಿಗಳು ಭಾಳ ಸಂತೋಷ, ಇವತ್ತು ಇಲ್ಲೇ ಇರ್ತೀವಿ, ಸ್ನಾನ ಪೂಜೆ ಇರುತ್ತೆ. ಬೆಳಗ್ಗೆ ಎದ್ದಾಗ ಒಮ್ಮೆ ನಾರಾಯಣ ಅಂದ, ಮಲ್ಕೊಳ್ಳೋಗೊಮ್ಮೆ ಶ್ರೀಮನ್ನಾರಾಯಣ, 2 ಸಲ ಹೇಳಿ ಮಲ್ಕೊಂಡು. ಹಗಲು ರಾತ್ರಿ ದುಡಿಯೋ ಬಡ ಕುಟುಂಬ, ಅವತ್ತು ದುಡಿದ್ರೆ ಅವತ್ತು ಗಂಜಿ, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ಒಮ್ಮೆ ಬೆಳಗ್ಗೆ ಎದ್ದ ಕೂಡಲೇ ಶ್ರೀಮನ್ನಾರಾಯಣ ಶಿವ, ಮಲಗಾಗೊಮ್ಮೆ ಶ್ರೀಮನ್ನಾರಾಯಣ ಮಲಗ. ಬಂದ ನೋಡಿ ಸಿಟ್ಟು ಬತ್ತ ನಾರದರಿಗೆ. ವೈಕುಂಠಕ್ಕೆ ಬಂದ್ರೆ ಮತ್ತೆ ಏನ್ರಿ ಅವನು ನಿಮ್ಮ ಶ್ರೇಷ್ಠ ಭಕ್ತ ಅಂತ ಹೇಳ್ತೀರಿ, ದಿನದಾಗ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ನಿಮ್ಮ ನೆನೆಸ್ತಾನೆ, ನಾವು ಉಸಿರಿಗೊಮ್ಮೆ ದಿನಕ್ಕೆ 1 ಕೋಟಿ ಜಪ ಮಾಡ್ತೀನಿ, ನಾನು ಹೆಂಗೆ ನಿಮ್ಮ ಭಕ್ತನಲ್ಲ? ಹೌದಾ, ನೀನು ನಮ್ಮ ಭಕ್ತ, ಆದರೆ ಅವ ಶ್ರೇಷ್ಠ, ಅವನೇ ನಿಜವಾದ ಶ್ರೇಷ್ಠ, ನೀ ಭಕ್ತ ಅಲ್ಲಂತಲ್ಲ, ಅದು ಹೆಂಗೆ ಹೇಳ್ರಿ ಅಂತಂದಾಗ ಅವ್ರು ಹೇಳಿದ್ರಪ್ಪ, ನಾರದರು ಬರೀಲಿ, ಈ ಒಂದು ಎಣ್ಣೆ ಕೊಡ್ತೀನಿ, ತಲೆ ಮೇಲೆ ಇಟ್ಕೋರಿ, ಈ ವೈಕುಂಠ ಒಂದು 2-3 ಸುತ್ತು ಹಾಕಿ ಬರ್ರಿ, ಆಮೇಲೆ ಹೇಳ್ತೇನೆ. ಒಂದು ಕಂಡೀಷನ್, ಒಂದು ಹನಿ ಎಣ್ಣೆ ಇದ್ರಂದು ತಲೆ ಮೇಲೆ ಇಟ್ಕೊಂಡ್ರು. ನಾರದ ಮಹರ್ಷಿಗಳು ಇಟ್ಕೊಂಡು 3 ಸುತ್ತು ಹಾಕಿ ಬಂದರು. ಬಂದು ಕೂಡಲೇ ಕೇಳಿದ್ರು ಅವ್ರು, 2 ಸಾರಿ ನಾನು ನೆನೆಸಿದ್ರು, ಏನು ಕೇಳ್ತೀರಿ ಇನ್ನೊಂದು, ಏನು ಕೇಳ್ತೀರಿ ನಾವು, ಎಣ್ಣೆರೇ ಒಂದು ಹನಿ ಚೆಲ್ಬಾರ್ದಂತೀರಿ, ತುಂಬ ತುಳುಕಾಗಿ ಎಣ್ಣೆ ಹಾಕಿರಿ, ನಿಮ್ಮನೇಲಿ ನೆನೆಸ್ಲಿ, ಒಮ್ಮೆ ನೆನಪಾಗಲಿಲ್ಲ. ಅವಾಗ ಹೇಳಿದರು ನಾರದ ಮಹರ್ಷಿ, ನಾರಾಯಣರು, ಶ್ರೀಕೃಷ್ಣ ನಾರದ ಹೇಳ್ತಾರೆ, ಇದು ನಾರಾಯಣ ಹೇಳ್ತಾನೆ, ವಿಷ್ಣು ಪರಮಾತ್ಮ, ಅಲ್ಲಪ್ಪ ನೀನು ಸನ್ಯಾಸಿ, ಹೆಂಡ್ರಿಲ್ಲ, ಮಕ್ಕಳಿಲ್ಲಿ ಏನೂ ಇಲ್ಲ, ಆ ಪಾಪ ಬಡ ರೈತ ಎಲ್ಲವನ್ನೂ ಸಂಭಾಳಿಸಿ ದಿನಕ್ಕೆ 2 ಸಲ ನೆನೆಸ್ತಾನಲ್ಲ, ಸಾಕವರು, ಇದಕ್ಕಿಂತ ಅವನೇ ದೊಡ್ಡ. ನೀನೇ ಹಿಂದೂ ಇಲ್ಲ ಮುಂದೆ ಇಲ್ಲ, ತಲೆ ಮೇಲೆ ಕೊಡ ಇಟ್ಕೊಂಡು ಒಂದು ಹನಿ ಚೆಲ್ದಂಗೆ ಬಂದಿ ಖರೆ, ಒಮ್ಮೆ ರೈತ ಬರ್ಬೇಕಲ್ಲ ನಾನು ನೆನೆಸಿ, ಅದು ಹೆಂಗೆ ಬರ್ತದ್ರಿ ಅಂತ, ಮತ್ತು ಅವ್ರು ಹೆಂಗೆ ಮಾಡ್ಬೇಕ್ರಿ ಹೇಳತ್ತದ. ಪ್ರಪಂಚದ ಕೊಡವನ್ನು ಹೊತ್ತುಕೊಂಡು 2 ಸಲ ಅಲ್ಲ, ಒಮ್ಮೆ ಸಾಕು. ಆವಾಗ ನಾಡದ ತಪ್ಪು, ನಮೋ ನಮ ತಪ್ಪಾಯಿತು, ಕ್ಷಮಿಸಿರಿ. ಪರಮ ಪುಣ್ಯಾತ್ಮರೇ, ತಾತ್ಪರ್ಯ ಇಷ್ಟೇ, ನಾವು ಒಮ್ಮೆ ಹೇಳಿ 100 ಸಲ ಹೇಳಿ, ಆದರೆ ಅಲ್ಲಿ ಶ್ರದ್ಧೆಯಿಂದ ಹೇಳು. ನಂಬಿ ಕರೆದಡೆ ಓ ಎನ್ನನೇ ಶಿವನೋ, ನಂಬದೆ ನೆಚ್ಚದೆ ಬರಿದೆ ಕಡಿದರೆ ಕೊಂಬ ಮೆಟ್ಟಿ ಕೂಗಂತ. ನೀ 1 ಕೋಟಿ ಸಲ ಕೆಲವರು ಇಲ್ಲಿ ಬಳ್ಳಸದವ್ರಿ ಜಪ ಮಾಡಿ, ಆದರೆ ಏನೂ ಇಲ್ಲ. ಆದರೆ ಭಗವಂತ ಆದರೂ ಅವ್ರು ಹೆಂಗದಾರ ಹಂಗದ, ಪರಿವರ್ತನೆ ಬೇಕಲ್ಲ. ಭಾಳ ಜಪ ಮಾಡಿದ್ರು, ಅವರಲ್ಲಿ ಏನಾರ ಒಂದಿಷ್ಟು ಸಹನೆ, ಶಾಂತಿ, ದಾನ, ಧರ್ಮ, ನ್ಯಾಯ, ನೀತಿ ಬರಬೇಕಲ್ಲ, ಒಟ್ಟು ಸಮತ ಹೊಟ್ಟೆ. ಅದಕ್ಕಾಗಿ ಹೆಂಗೆ ಮಾಡಬೇಕು? ಅದು ಹೇಳ್ದಂಗೆ ಪ್ರೀತಿಯಿಂದ ಹೃದಯ ತುಂಬಿ ಆ ಜಪ, ಅವಾಗ ಪರಮಾತ್ಮ ನಮ್ಮನ್ನು ಎತ್ಕೊಳ್ತಾನೆ. ಇದರಲ್ಲಿ ಎಂಥ ಶಕ್ತಿ ಇದೆ. ಅದಕ್ಕಾಗಿ ನಿಮ್ಗೆ ಗೊತ್ತಿರುವಂತೆ ಒಮ್ಮೆ ರಾಮತೀರ್ಥರು ಅಂತ ಆಗಿವರು, ಅವ್ರ ಗುರುಗಳು ಅವನಿಗೆ ಮಂತ್ರೋಪದೇಶ ಮಾಡ್ತಾರೆ. ನೋಡಿ ಎಷ್ಟು ಶಕ್ತಿ ಇದೆ, ಹೃದಯ ತುಂಬಿ ಹೇಳದಿದ್ರೆ ಒಬ್ಬನಿಗೆ ಯಾರಿಗೆ ದೇವ್ರು ಬಡ್ಕೊಂಡಿರ್ತಾರೆ. ಆ ಗುರುಗಳ ಹತ್ತಿರ ಬಂದರು, ನಮ್ಮ ಮಂತ್ರ ಹಾಕಿರಿ, ನಮ್ಮ ಹಿಂಗೆ ದೇವ್ ಆಗೈತೆ ಏನೋರ ಒಂದು ಭೂತ್ ಬಡ್ಕೊಂಡು ಎಲ್ಲ ಮಂತ್ರ ಹಾಕಿದ್ರು, ಅದೇನು ಹೋಗಲಿಲ್ಲ ರೀ. ಅದು ಹೇಳ್ತದೆ ಅವರಿಗೆ, ನೀವೇನು ಮಂತ್ರ ಹೇಳ್ತಿ ಅದ್ರ 10 ಪಟ್ಟು ಮಂತ್ರ ನಾನು ಬರ್ತದೆ ಅಂತ ಹೇಳ್ತಿತ್ತು ಭೂತ. 100 ಪಟ್ಟು ನಾನು ಮಂತ್ರಕ್ಕೆ, ನಾನು ಒಬ್ಬ ಮೊದಲು ಇನ್ನೇ ಇದ್ದೆ, ಏನಿದ್ದೆ ನಾನು ಒಬ್ಬ ಮೊದಲು ಮಾಂತ್ರಿಕನೇ ಇದ್ದೆ, ಎಲ್ಲ ಮಂತ್ರ ಬರೋದು, ಏನು ಹೇಳಪ್ಪ ಬೇಡ. ಮತ್ತು ಹ್ಯಾಂಗೆ ಹೋಗ್ತೀನಿ, ನಿಮ್ಮ ಶಿಷ್ಯ ಅದಲ್ಲ, ಅವ್ರು ಕರೀರಿ, ಅವು ಬಂದು ನನ್ನ ತಲೆ ಮೇಲೆ ಕೈ ಇಟ್ಟರೆ ಸಾಕು, ನಾವು ಹೋಗಿಬಿಡ್ತೀನಿ ಅಂತ ಹೇಳ್ತದೆ. ಆ ನಿಮ್ಮ ಶಿಷ್ಯ ಪರಮ ಪವಿತ್ರನದ, ನೀವು ಬರೀ ಮಂತ್ರ ಹೇಳಿರಿ ಅಟ್ಟೆ, ಕೋಟಿ ಮಂತ್ರ ಹೇಳಿರ್ಬೋದು, ಆದ್ರೆ ಅವ ಹೃದಯ ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿ ಅದಾನೆ, ಅವನಲ್ಲಿ ಯಾವ ದೋಷವೂ ಇಲ್ಲ. ಅವನು ಬಂದು ನನ್ನ ತಲೆ ಮೇಲೆ ಕೈ ಇಡಲಿ, ನಾವು ಹೋಗ್ಬಿಡ್ತೀನಿ, ನೀ ಯಾವ ಮಂತ್ರ ಬೇಡ, ನೀನು ನಡ
ಅಂದರೆ ಏನು ಅಂದರೆ ಏನದು ಹಾಂ ಅಂದರೆ ನಾವು ಎಷ್ಟು ದಿವಸ ಹೇಳ್ತೀವಿ ಅನ್ನೋದಲ್ಲ, ಹಾಗೆ ಹೇಳ್ತೀವಿ. ಅದಕ್ಕಾಗಿ ಪುಣ್ಯಾತ್ಮರೇ, ನೀವು ಒಂದು ಸಲ ಹೇಳ್ರಿ, ಕೋಟಿ ಜಪ ಮಾಡಿರಿ, ಅರ್ಧ ತಾಸು ಮಾಡಿರಿ, 5 ಜಪ ಮಾಡಿರಿ, ಅದು ಹೇಗಿರಬೇಕು ಹಾಗೆ ಹೃದಯ ಶುದ್ಧಿಯಿಂದ ನುಡಿಬೇಕಾಗ್ತದೆ. ಅದಕ್ಕಾಗಿ ಆ ಅಕ್ಕ ಮಹಾದೇವಿ ನಡೆದಳು ಅಂಥ ಮಾರ್ಗದಲ್ಲಿ. ಈಗ ನಾವು ಆ ಮಾರ್ಗದಲ್ಲಿ ಹೋಗಬೇಕಾಗಿದೆ. ಆ ಜಪಯೋಗ ನಾಳೆ ನೀವು ಮಾಡೋರದಿರಿ. ಯಾವೊಬ್ಬ ಹೆಣ್ಮಗಳು ಶ್ರೀಶೈಲಕ್ಕೆ ಹೋಗಿಲ್ಲ, ನಿಮ್ಗೆ ಗೊತ್ತದಲ್ಲ. ಎಲ್ಲರೂ ಹೂವಿಗೆ ಶ್ರೀಗಿರಿ ಮಲ್ಲ ಇವ್ಗೆ, ಈ ಹೆಣ್ಮಗಳು ಅನ್ನವಳು ಶ್ರೀಗಿರಿ ಮಲ್ಲ ಇವ್ಗೆ ಈಕೇನು ಹಾಕಿರಿ, ನಂದು ಅದ ನಂದು ಅದ ನಂದು ಅದ. ಅಲ್ಲಿ ಏನು ತಿಳಿಲಿಲ್ಲ, ಒಬ್ರು ಹಿರಿಯರಿದ್ರಿ ಏನವ ಎಲ್ಲರೂ ಎಷ್ಟು ಚಂದ ಬಾಯಿ ತುಂಬ ಶ್ರೀಗಿರಿ ಮಲ್ಲ ಇವ್ಗೆ ಅಂತಾರೆ. ನೀನಾರ ನಂದು ಅದ ಇಲ್ಲಿ ಹೊಸ ಮಂತ್ರ ಇಲ್ಲ ಹೇಳ್ರಿ, ಇಲ್ಲ ಹೇಳ ಹಿಂಗ್ಯಾಕಂತ ಹೇಳಂದಾಗ ಹೇಳಿ, ನಮ್ಮ ಮನೆಯವ್ರ ಹೆಸರು ಮಲ್ಲಯ್ಯ. ಹ್ಯಾಂಗೆ ತೋಳ್ರಿ ಮಲ್ಲಯ್ಯ ನಮ್ಮ ಮನೆಯವ್ರ ಹೆಸರು ಅಲ್ರಿ. ದೇವ್ರ ಹೆಸರು ಮಲ್ಲ ಹೆಸರು ಒಂದೇ ಇದ್ರೆ ತಗೋಬಾರ್ದ. ಒಮ್ಮೆ ಏನಾಗಿತ್ತು ಅಂದರೆ, ಎಷ್ಟು ಶಕ್ತಿ ಅದಕ್ಕೆ ಕೇಳಲಿ. ಒಬ್ಬನಿಗೆ ಏನೋ ಅಪರಾಧ ಬಂದಿತ್ತು, ಒಳ್ಳೆ ಮನುಷ್ಯ ರೀ ಅವ. ಅಪ್ಪನ ಮೇಲೆ ಅಪರಾಧ ಆಗಿ ಇದಕ್ಕೆ ತೊಗೊಂಡೋಗಿದ್ರು, ಕೋರ್ಟಿಗೆ ತೊಗೊಂಡು ಜೈಲಿಗೆ ಹಾಕಿದ್ರು. ಜೈಲು ಹಾಕೋರಿದ್ದರು. ಸುಮ್ಮನೆ ಒಮ್ಮೊಮ್ಮೆ ಅಪರಾಧ ಬರ್ತಾವೆ, ಹೇಳೋಕ್ಕಾಗಲ್ಲ. ತಪ್ಪಿ ಅವನ ಮೇಲೆ ಅಪರಾಧ ಬಂದಿತ್ತು, ಕಳುವಿನ ಅಪರಾಧ. ನಾಳೆ ಜೈಲಿಗೆ ವಕೀಲರು ಹೇಳೋದು. ವಕೀಲರು ಅಂದರು, ನೀ ಏನು ಚಿಂತೆ ಮಾಡಬೇಡ, ನೀ ಏನೋ ಅಪರಾಧ ಮಾಡಿಲ್ಲಲ್ಲ. ಒಳ್ಳೆ ಮನುಷ್ಯ ರೀ, ಸಂತವ ಶರಣ, ಆದರೂ ಅವನ ಮೇಲೆ ಹಾಕಿದ್ರು. ಮಾಡಿದವ್ರು ಬೇರೆ, ಇವನ ಮೇಲೆ ಹಾಕಿದ್ರು. ವಕೀಲರು ಅಂದರು, ನಿಮ್ಮ ಪಾರು ಮಾಡ್ತೀನಿ ಸುಳ್ಳು, ನೀನು ನಿರಪರಾಧಿ ಅದಿ, ನನಗೂ ಗೊತ್ತದ. ಆದರೆ ಏನೋ ತಪ್ಪು ನಿನ್ನ ಮೇಲೆ ಬಂದದ್ದು. ಒಂದು ಕೆಲಸ ಮಾಡು, ಕೋರ್ಟ್ನಾಗ ಅವ್ರಿಗೆ ಹೋಗ್ತೀಯಲ್ಲ ಕರೀತಾರೆ, ಏನು ಕೇಳಿದ್ರು ನೀನು ಒಂದೇ ಹೇಳಬೇಕು, ಶಿವಾಯ ಅಂತ ಸಾಕು. ಬೆಕ್ಕಾದ ಕೇಳಿ, ಇದು ಒಂದು ನೆನ್ಪಿಟ್ಕೋಬೇಕು. ಮತ್ತು ಏನರ ಹೇಳಿದೆ ಅಂದ್ರೆ ನೀನು ಸಿಗ್ಬೀಳ್ತೀವಿ. ಅಲ್ಲಿ ಕೋರ್ಟ್ಗೆ ಇವನು ಎಳ್ಕೊಂಡು ಹೋದರು. ಜಡ್ಜ್ ಕೇಳಿದರು, ಎಷ್ಟೊತ್ತಿನಾಗ ಕಳವು ಮಾಡಿದೆಪ್ಪ? ಇವನೇನಂದ, ಶಿವಾಯ ನಮಃ. ಕಳವು ಮಾಡಾಗ ಯಾರ್ಯಾರಿದ್ದರು? ಶಿವಾಯ ನಮಃ, ಶಿವಾಯ ನಮಃ. ಮತ್ತು ಕಳವು ಮಾಡಿದ ಸಾಮಾನ್ಯ ಯಾರಿಗೆ ಕೊಟ್ಟು? ಶಿವಾಯ ನಮಃ. ಎಟ್ಟಿತ್ತು ಅದು, ಬಂಗಾರ ಬೆಳ್ಳಿ ಇಟ್ಟು ಶಿವಾಯ. ಹಾಂ, ಮತ್ತು ನೀನು ಆ ಕಳವು ಮಾಡುವಾಗ ಸಮಯ ಎಷ್ಟಾಗಿತ್ತು? ಶಿವಾಯ. ಏನು ಕೇಳಿದ್ರು ಎಲ್ಲರಿಗೂ ಶಿವಾಯ ನಮಃ ಶಿವಾಯ ನಮಃ. ಜಡ್ಜ್ ಅಂತ ನೀನು ಕೊಟ್ಕೊಂಡೆ, ಇವೇನು ಕಳವಲ್ಲ, ಬಿಟ್ಟು ಬಿಡ್ರಿ ಇವನು. ಇಷ್ಟು ಭಗವಂತನ ಮೇಲೆ ಭಕ್ತಿ ಅದವನಿಗೆ. ಒಂದು ತಾಸು ಆಯ್ತು ಅವನಿಗೆ ಕೇಳಕತ್ತೀನಿ, ಶಿವನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಹೇಳ್ತಾ ಇಲ್ಲ, ಮತ್ತೊಂದು ಅವನ ಬಾಯಲ್ಲಿ ಬರ್ತಾ ಇಲ್ಲ ಅಂದರೆ ಇವ ನಿರಪರಾಧ, ಅದು ಬಿಟ್ಟು ಬಿಡ್ರಿ ಅದು. ಆಯ್ತು ಅಂತ ಹೊರಗೆ ಬಂತಲ್ಲ, ಭಾಳ ಸಂತೋಷ ಆಯ್ತು. ಅವರು ವಕೀಲರು ಏನು ಹೇಳಿದ್ರು ಆ ಉಪಾಯ ಕೆಲಸ ಕೊಡ್ತು. ಹೊರಗೆ ಬಂದ, ಪಾರಾಗಿ ಬಂದು ನಿರಪರಾಧಿಯಾಗಿ ಹೊರಗೆ ಬಿಟ್ಟರು. ಬಿಟ್ಕೊಳ್ಳು ವಕೀಲ ಹೊರಗೆ ನಿಂತಿದ್ರು. ಪಾರಾಗಿ ಬಂದಿಲ್ಲ, ಹಾಂ ಒಳ್ಳೆ, ನನ್ನ ಪಿ ಶಿವಾಯ ನಮಃ, ನಾನು ಪಿ ಎಡ್ ಕೊಡೋ ಶಿವಾಯ ನಮಃ ಅನ್ಕೋತ ಒದ್ದೆ ಬಿಟ್ಟು ಬಡು ಮನುಷ್ಯರು. ಇದು ನಗುವಂಥದ್ದಲ್ಲ, ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ಎಷ್ಟೋ ಸಲ ನಮಗೆ ಜೀವನದಲ್ಲಿ ಕಷ್ಟ ಬರ್ತದೆ. ಗಂಡ ಬೈತಾನ, ಹೆಂಡ್ತಿನೂ ಏನೋ ಒಂದು ಅಂತಾಳೆ, ಅತ್ತಿರೇ ಬೈತಾಳೆ. ಸುಮ್ಮನೆ ತಿರುಗಿ ಕಡ್ಡಿ ಮುರಿದಂಗೆ ಉತ್ತರ ಕೊಡೋದಲ್ಲ. ಅವ್ರಿಗೆ ಕೇಳ್ಸಂಗೆ ಅನ್ಬೇಡ್ರಿ, ಬಾಯಾಗರಿ. ನೀವು ನೋಡ್ರಿ, ನೀವು ಇದಕ್ಕೆ ಬೈದರೆ ಏನು ಮಾಡೋದು, ಬೈದರೆ ಏನು ಬತ್ತು, ಬಿಟ್ಟರೆ ಏನು ಬತ್ತು, ಸುಮ್ಮ ತಣ್ಣಗೆ ಆಗ್ತಾರೆ. ಅವ್ರಿಗೆ ಇದೇ ಮಂತ್ರದ ಶಕ್ತಿ, ಇದೇ ಮಂತ್ರದ ಶಕ್ತಿ. ನೀವು ಅದನ್ನು ನೋಡ್ರಿ, ಪ್ರಯೋಗ ಮಾಡಿ. ಸಕ್ಕರೆ ಇಲ್ಲ ಅಂತಾರೆ ಹೆಣ್ಮಕ್ಳು, ಯಾರು ಅಂತಾರೆ? ಬೆಳ್ಳಿಲ್ಲ, ಬಂಗಾರ ಇಲ್ಲ, ಸಕ್ಕರೆ ಇಲ್ಲ, ಬೆಳ್ಳಿಲ್ಲ, ಬಂಗಾರ ಇಲ್ಲ, ಸೀರಿಲ್ಲ, ಅದು ಇಲ್ಲ, ಒಂದೇನು ಊಟಗಳದಿಲ್ಲ, ಟಿ ವಿ ಇಲ್ಲ, ಬೇಡ ಏನೇನು ಇಲ್ಲಿ ಇಲ್ಲಿ ಇಲ್ಲ ಅನ್ನುವಾಗ ಅದು ತೊಗೊಂಡ್ಬರಿ ಶಿವಾಯ ಅಂತ ನೀವು ಅನ್ರಿ. ನೀವು ಅವರು ಮಂತ್ರ ಅದು ಇಲ್ಲ, ಇದೆ ನಿಮ್ಮ ಕಟ್ಕೊಂಡು ಏನರ ನಾವು ಏನು ಕಂಡೇವಿ ಶಿವಾಯ ನೀವು ಅನ್ನಂಗಿಲ್ರಿ. ಅನ್ನಂಗಿಲ್ಲ ಅಂತ ಅವ್ರು ಬೇಡ್ತಾರೆ. ಅಂದರೆ ಎಲ್ಲದಕ್ಕೂ ಜೀವನದಲ್ಲಿ ಏನು ಕಷ್ಟ ಬಂದ್ರೂ ಕೂಡ ಅದಕ್ಕೆ ದಿವ್ಯ ಮಂತ್ರ ಒಂದು ಪರಿಹಾರ. ದಿವ್ಯ ಶಿವನಾಮ ಒಂದು ದಿವ್ಯ ಮಂತ್ರ, ಏನದು ಪರಿಹಾರ. ಅಂಥ ಶಕ್ತಿ ಅದರಲ್ಲಿ ಅದ ಅನ್ನೋದು ನಾವು ಅನುಭವಿಸ್ಬೇಕಷ್ಟೆ. ಕೊನೆಯದಾಗಿ ನಿಮ್ಗೆ ಹೇಳೋದಂದರೆ, ಇಂತಹ ನಾಮಸ್ಮರಣೆಯನ್ನು ನಾವು ಮಾಡಬೇಕಾದ್ರೆ ಕನಿಷ್ಠ ಮಕ್ಕಳ ಹೆಸರೇ ದೇವರ ಹೆಸರು. ರಾಮ ಕೃಷ್ಣ ಏನಿಟ್ಟರೆ ನಮಗೆ ಗೊತ್ತ.
ಅವ್ರ ಕರೆಯಾಗರೆ ನಮ್ಗೆ ಏನಾಕೈತಿ? ಆ ಪರಮಾತ್ಮನ ನಾಮ ನಮ್ಮ ಬಾಯಿಗೆ ಬರ್ತದೆ. ಅಂತ್ಯಕಾಲೇ ಯಾಮತಿ ಸಾಗತಿ ಅಂತ ಪರಮಾತ್ಮ ಹೇಳಿದ್ದಾನೆ ಭಗವದ್ಗೀತೆ. ಏನಂತಾನ? ಅಂತ್ಯಕಾಲೇ ಯಾಮತಿ ಸಾಗತಿ. ಮೊನ್ನೆ ಹೇಳಿದ್ ನಿಮಗೆ, ನಮಗೆ ಮೋಕ್ಷ, ಆ ಒಬ್ಬ ಶ್ರೀಮಂತ ಕೇಳಿದ, ನನಗೆ ಮೋಕ್ಷ ಬರ್ಬೇಕಾದ್ರೆ ಒಂದು ಮಂತ್ರ ಕೊಡ್ರಿ ಅಂದೆ. ಒಂದು ಮಂತ್ರ ಕೊಡ್ರಿ, ನನಗೆಲ್ಲ ಏನು ಬೇಡ, ಸಾಕು ನನಗೆ. ಮಕ್ಕಳು, ಮರಿ, ಬೆಳ್ಳಿ, ಬಂಗಾರ, ನವೆ ಯಾವುದೂ ಕೊರತೆ ಇಲ್ಲ. 80 ವರ್ಷ ಆಗಿ ನನಗೆ ಮೋಕ್ಷಕ್ಕೆ ಒಂದು ಮಂತ್ರ ಹೇಳಿದ್ರು. ಗುರುಗಳು ಏನು ಹೇಳಿದರು? ಆಯ್ತು, ಮಂತ್ರ ಹೇಳಿ. ಇದು ಯಾವಾಗ ಹೇಳ್ಬೇಕಂದ ನಾವು? ಇದು ಯಾವಾಗ ಅಂದ್ರೆ ಅವಾಗ ಹೇಳಬೇಕು. 80 ವರ್ಷ ಆಯ್ತು, ಅವನ ಮ್ಯಾಲೆ ನಾವು ಯಾವಾಗ ಬರ್ತಾನೆ ಅವಾಗ ಹೇಳಿ ಹೋಗು. ಮೊಕ್ತೀನಿ ದೇವರ ಆಗ್ತಿ ಹೋಗಂದ್ರೆ ಅವ ಅಂದ, ಅವ್ರು ಯಾವಾಗ ಬರ್ತಾರೆ ಹೇಳ್ರಿ? ಅವ್ರು ಯಾವಾಗ ಕರೆಯಕ್ಕೆ ಬರ್ತಾರ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ಜಗತ್ತಿನ ಯಾರೂ ಗೊತ್ತಿಲ್ಲ. ಮತ್ತೆ ಹ್ಯಾಂಗೆ ಮಾಡ್ರಿ? ಅವ್ನು ಬಂದಾಗ ಹೇಳಂತೀರಿ. ಈಗ ಹೇಳ್ಕೊತೀರೋ ಅವ ಯಾವಾಗ ಬರ್ತಾನೆ ಅವಾಗ ಹೋಗಿ ಮುಕ್ತ ನಿನ್ನ ಅವ ಯಾವಾಗಾರ ಯಾಕೆ ಬರೋಲ್ಲೆಕ್ಕ? ಈಗೇ ಸದೋನಿತ ನೀ ಮುಖದಲ್ಲಿ ಬಾಯಲ್ಲಿ ಮಂತ್ರ ಇರಲಿ. ಅವ ಬಂದಾಗೂ ಇರ್ತೈತಿ, ಬರ್ಲಾರ್ದಾಗೂ ಇರ್ತೈತಿ, ನೀವು ಮುಕ್ತನ ಆಗ್ತೀಯಪ್ಪ. ಅದು ತಾತ್ಪರ್ಯ. ಅದು ಅದಕ್ಕಾಗಿ ಏನು ಮಾಡೋದು? ಯಾವಾಗಲೂ ಶಿವ. ಅವ ಯಾವಾಗರೇ ಬರಲಿ, ಅವ 80 ವರ್ಷಕ್ಕರೆ ಬರಲಿ, 90 ವರ್ಷಕ್ಕರೆ ಬರಲಿ, ಸದೋಲಿತ ನಮ್ಮ ಬಾಯಿಗೆ ಜಪ ಇರಲಿ ಅಂತ ಹೇಳ್ತಾ, ಅಂಥ ಒಂದು ದಿವ್ಯ ಶಕ್ತಿ ಭಕ್ತಿ ಆ ಮಹಾದೇವ ನಮ್ಮನಿಮ್ಮೆಲ್ಲರಿಗೆ ಕರುಣಿಸುವಂತಾಗಲಿ. ಇಲ್ಲದಿದ್ದರೆ ಬಹಳ ದೊಡ್ಡ ಶಕ್ತಿ. ಅವನೇನೋ ಬ್ರಹ್ಮರಾಕ್ಷಸ ಹೋಲಿಸ್ಕೊಂಡಿದ್ದರು, ಹೇಳಿರ್ಬೋದು. ಅದಕ್ಕತ್ತೇನೆ ಬ್ಯಾಡ ಅಂದ್ರೆ ಬಿಡೋಳು, ಒಂದು ಮಂತ್ರ ಕೊಡ್ರಿ, ನಾವು ಬ್ರಹ್ಮರಾಕ್ಷಸ ಹೋಲಿಸ್ಕೊಳ್ಳಿ. ಸುಮ್ಮನೆ ರೋಮನ ಅದು ಭಾಳ ಘೋರ ಭಯಂಕರ ಐತಿ. ಬ್ರಹ್ಮರಾಕ್ಷಸಕ್ಕೆ ಹೋಲಿಸ್ಕೊಳ್ಳೋದು ಚಲೋ, ಭಾಳ ನೀನು ಕಷ್ಟಕ್ಕೆ ಕಷ್ಟ ಆಗುತ್ತೆ, ತೊಂದರೆ ಆಗ್ತದೆ ನಿಮಗೆ. ಬ್ರಹ್ಮರಾಕ್ಷಸನ ಪಾರಾಗೋದು ಭಾಳ ಕಠಿಣದ. ಹೊಲಿಸ್ಕೋಬೋದು, ಹೇಳಿದ್ರೆ ಕೇಳಿಲ್ಲ. ಕೊಡ್ರಿ ಮಂತ್ರ, ಹೊಲಿಸ್ಕೊಂಡ. ನಿಮ್ಗೆ ಹೇಳ್ತೀನಿ, ಬ್ರಹ್ಮರಾಕ್ಷಸ ಮಂತ್ರ ಹೇಳಿದ್ರು, ಬ್ರಹ್ಮರಾಕ್ಷಸ ಹೊಲಿಸ್ಕೊಂಡ ಬಂದು ನಿಂತು ಹೇಳೋ ಕೆಲಸ ಅಂತ ಈ ಮನೆ ಕಟ್ಟೋದು ನೀನು ಮಾಡ್ತು ಮನಿತ. ಮತ್ತು ಈಗ ನಮ್ಮ ಹೊಲ ಐತಿ, ಬ್ರಹ್ಮರಾಕ್ಷಸರು ಏ ಹೊಲ ಎಲ್ಲ ಹೊರಗಂತು ನೀನು ಮಾಡ್ತಾರೆ, ಹೊಲ ಎಲ್ಲ ಆಗುತ್ತೆ ಹೇಳಿ. ಮತ್ತೆ ಏನು ಕೆಲಸ ಹೇಳ್ತು ಹೇಳಿಲ್ಲ, ನೀನು ಹೋಗ್ತೀನಿ ಅಂತ ಬ್ರಹ್ಮರಾಕ್ಷಸ. ಹಂಗಾದ್ರೆ ಇಲ್ಲಿ ಬಾಯಿ ಏನು ಮಾಡೋ? ಈ ರಸ್ತೆ ಮಾಡೋದು, ನಾನು ಹೊಲದಿಂದ ಮನೆಗೆ ಹೋಲಕ್ಕೆ ಈಗ ಮಾಡ್ತದ ರಸ್ತೆ. ಬ್ರಹ್ಮರಾಕ್ಷಸರೇ ಅದು. ರಾಶಿ ಮಾಡು ಅಂತ ಹೇಳ್ತಾವೆ. ಇಲ್ಲಿ ಶೇಂಗಾದ ರಾಶಿ, ರಾಶಿ ಆಯ್ತಾ ಹೇಳೋ. ಮತ್ತೆ ಏನು ಕೆಲಸ ಹೇಳಿದ್ದೀನಿ ಹೋಗ್ತೀನಿ, ಏನು ಹೇಳ್ಬೇಕು? ಮನೆ ಅಂದ್ರೆ ಮನೆ ಕಟ್ತು, ಹೊಲ ಬಿತ್ತುದಾಯ್ತು, ಬಿತ್ತುದಾಯ್ತು, ಹರಗೋದಾಯ್ತು, ರಾಶಿ ಆಯ್ತು, ಎಲ್ಲ ಆಯ್ತು. ಅದೇ ಬ್ರಹ್ಮರಾಕ್ಷಸರಿ. ಬರೀ ಹಿಂಗೆ ಮಾಡಿಕೊಳ್ಳಿ ಎಲ್ಲ ಕೆಲಸ ಆಗಿಬಿಡ್ತೀವಿ. ಆವಾಗ ಹೇಳ್ತೆ ಕೆಲಸ ಇಲ್ಲ, ಎಲ್ಲ ಕೆಲಸ ಆತ್ರಿ. ಮನೆ ಆಯ್ತು, ರಸ್ತೆ ಆಯಿತು, ಹೊಲ ಆಯ್ತು, ಹರಗೋದಾಯ್ತು, ಬಿತ್ತದ್ದು. ಬ್ರಹ್ಮರಾಕ್ಷಸ ಹಿಂಗೆ ಮಾಡಿದ್ಕೊಳ್ಳಿ ಎಲ್ಲ ಕೆಲಸ ಆಗಿ ಹೋಗ್ತಿದ್ದದು. ಕೊನೆಗೆ ನೀನು ನುಂಗ್ತೀನಿ ನೋಡಿ ಹೇಳ್ತೇ ಇಲ್ಲ. ನಿಂದ ತಮ್ಮ ಹೇಳ್ತಿರ್ತಾರೆ ಗುರುಗಳು. ಒಂದು ಜನ ಕೊಟ್ಟಾಯ್ತು ಗುರುಗಳ ಕಡೆ. ಗುರುಗಳ ಸಾಕ್ರಿ, ಎಲ್ಲ ಕೆಲಸ ಆಗ್ಯದ, ಮನೆ ಆಯ್ತು, ಹೊಲ ಆಯ್ತು, ಹರಗೋದಾಯ್ತು, ಬಿತ್ತದ, ಹಿಂಗೆಲ್ಲ ಮಾಡಿಬಿಡ್ತದೆ. ನಾನು ನುಂಗ್ ತಿನ್ನೋದು ಬಿತ್ತದ, ಏನು ಕೆಲಸ ನೋಡಿದ್ರಿ, ಏನು ನಾನು ಹೇಳಿದ್ರೆ ಬೇಡ. ಮತ್ತು ಈಗೇನು ಮಾಡಲಿ? ಗುರುಗಳು ಹೇಳ್ತಾರೆ, ಮನೆ ಮುಂದೆ ಕಂಬ ನಡೆಸು, ಆ ಕಂಬ ಏರು ಏರು. ರಾಕ್ಷಸರು ಮನೆ ಮುಂದೆ ಬಂದು ಕಂಬ ನಡೆಸಿದ, ಏರು ಮತ್ತೇಳಿ ಹೇಳ್ತಾನೆ. ಸುಮ್ಮನೆ ಹೇಳುತ್ತಾನೆ ಇರೋದು ಹಂಗೆ ಆಡೋದು, ಏರೋದು ಇಳೋದು ಏರೋದು ಇಳೋದು ಮಾಡ್ತು ಹೋಗಿಬಿಡ್ತೀರಿ. ಸಾಕಾಗಿತ್ತ ನಿಮ್ಗೆ ಗೊತ್ತಿದೆ. ಅದು ಕಥೆ ಎಲ್ಲ ನಮ್ಮ ಮನಸ್ಸೇ ಎಂಟಿ ಮೈಂಡ್ ದೇವ್ರ ಸ್ವಸ್ಥ. ನೀವೇನು ಕೊಡಿಸೋ ಕೆಲಸ ಕೊಡದಿದ್ರೆ ನೀವು ನಾನು ಬಿಡಂಗಿಲ್ಲ. ಎಲ್ಲಿ ಬೇಕು ಕಡ್ಡಾಯ ಕೇಳ್ತದೆ ಗೊತ್ತಿಲ್ಲ. ಅದಕ್ಕೆ ಒಂದೇ ಉಪಾಯ ಅಂದರೆ ಈ ಮಂತ್ರ ಕಂಬವನ್ನು ಏನು ಪಡಿಸಲು ಖರ್ಚು ಬಿಡೋದು. ಮನಸ್ಸೇ ಬ್ರಹ್ಮರಾಕ್ಷಸ. ಆ ಬ್ರಹ್ಮನಿಗೆ ಮನಸ್ಸಿಗೆ ಈ ಶಿವನ ಮಂತ್ರ ಕೊಟ್ಬಿಡ್ರಿ, ನೀವು ದೇವರಾಗ್ತೀರಿ. ಜಯ ಮಂಗಲಂದೇ ನಮಃ ಪಾರ್ವತೀಶ್ವರ ಮಹಾದೇವ. ಇಷ್ಟನ್ನು ಹೇಳ್ತಾ ನಾಳೆಗೆ ಇವತ್ತು ಪ್ರಸಾದ ಸೇವೆ ಮಾಡಿದ ಹೆಸರುಗಳನ್ನು ಬಳಿಕ ಆಮೇಲೆ ನಿಮ್ಗೆ ಗೊತ್ತೇ ಅದು ಎಷ್ಟೊತ್ತಿಗೆ ಬರೋರು ಸರಿಯಾಗಿ ಜಪಯೋಗ ಅದು ಹೇಳಿದ್ವಿ. ಜಪದ ಮಹಿಮೆಲ್ಲ ನೋಡಿರಿ. 6 ಗಂಟೆಯಿಂದ 7 ಗಂಟೆ ಪಂಚಾಕ್ಷ ನಾವು ಬಂದಾಗ ಅವರೆಲ್ಲ ಹೇಳ್ತಾರೆ. ಈ ದಿವಸ ಬೆಳಗ್ಗೆ ನಿನ್ನೆ ದಿವಸ ಸಾಯಂಕಾಲ
ಪೂಜ್ಯರ ಪ್ರಸಾದ ವ್ಯವಸ್ಥೆಯನ್ನು ಅಪ್ಪ ಸಾಹೇಬ್ ಶಿವರಾಯ ಜೊಲ್ಲೆ ನಮ್ಮ ಅಣ್ಣವರು ಮೊದಲಿನಿಂದ ಸಂಗಮದೇವ ಅಪ್ಪೋಳ ಕೈಯಲ್ಲಿ ಬೆಳೆದವರು. ಅವ್ರ ಮನೆಯವರು ಕೂಡ ಸಂಗಮದೇವ ಅಪ್ಪೋಳ ಶಿಷ್ಯರು. ಅವರು ನಿನ್ನೆ ಪ್ರಸಾದ ಸೇವೆ ಮಾಡಿದರು ಅಪ್ಪ ಸಾಹೇಬ್ ಶಿವರಾಯ ಜೊಲ್ಲೆ. ಆಮೇಲೆ ಇನ್ನಾದರೂ ಯೋಗ ಮಾಡ್ತಾರೆ ಅವ್ರ ಮನೆಯವರು. ಅಷ್ಟು ದೊಡ್ಡ ದೇವರೆಲ್ಲ ಕೊಟ್ಟರು ಕೂಡ ಅದರ ಒಂದು ಭಾವನೆ ಇದೆ. ಅಂಥವರಿಗೆ ಏನೂ ಬೇಕಾದಷ್ಟು ಸಂಪತ್ತು ದೇವರು ಕೊಟ್ಟು ಬರ್ತಾರಂದರೆ ಅದರಲ್ಲಿ ಏನೇನೋ ಸ್ವಲ್ಪ ಭಾವನೆ ಇಲ್ಲ. ಹೀಗಿರಬೇಕು ಶ್ರೀಮಂತಿಕೆ. ಅಷ್ಟೇ ಶ್ರೀಮಂತಿಕೆನದ ಅಷ್ಟೇ ಹೃದಯವಂತಿಕೆನೂ ಇದೆ. ಅಪ್ಪ ಸಾಹೇಬ್ ಶಿವರಾಮ ಜೊಲ್ಲೆ ಅವರಿಗೆ ದೇವರ ಆಶೀರ್ವಾದ ಆಗಲಿ. ಇನ್ನು ಇವತ್ತು ಬೆಳಗ್ಗೆ ಪೂಜ್ಯರ ಪ್ರಸಾದ ಸೇವೆ ಮಾಡಿದರು ಅಣ್ಣಾ ಸಾಹೇಬ್ ಕಲ್ಲಪ್ಪ ಕೋನೆ. ಇವರು ಕೂಡ ಸಂಗಮದೇವ ಶಿಷ್ಯರು. ಅವರಲ್ಲಿ ಸದಲ್ಗದಲ್ಲಿ ಇರ್ತಾರೆ, ಬೈನಕೋಡೆ. ಭಾಳ ದೊಡ್ಡ ಶರಣರುಗಳೆಲ್ಲ ಸಂಗಮದೇವರು ಇಂಥ ರತ್ನಗಳ ತಯಾರು ಮಾಡಿದ್ದಾರೆ. ಒಬ್ಬ ಪ್ರಸಾದಿಕ ಸ್ವಾಮಿಗಳನ್ನು ಮಾಲ್ಗಾಮ್ ಕೊಟ್ಟರು, ಮಹಾಲಿಂಗ ಸ್ವಾಮಿಗಳನ್ನು ಇವೆರಡು ರತ್ನಗಳನ್ನು ಕೊಟ್ಟರು. ಅವರನ್ನು ಎಂದೆಂದೂ ಮರೆಯಕ್ಕಾಗಲ್ಲ. ಅಂಥ ಏನು ಅವ್ರಿಲ್ಲ ಕರೆ. ನೀವು ಹೋಗಿ ನೋಡ್ರಿ ಮಾಲ್ಗಾಮ್ ಇಂಥ ಆಶ್ರಮ ತಯಾರಾಗ್ತದೆ. ಅವರಿಬ್ಬರು ರತ್ನಗಳನ್ನು ಎಲ್ಲಿ ತಯಾರಾಗ್ತದಂದರೆ ಮಹಾಲಿಂಗ ಸ್ವಾಮಿಗಳು ಮತ್ತು ಪ್ರಸಾದಿಕ ಸ್ವಾಮಿಗಳು ನಿಪ್ಪಾಣಿಗೆ ಪ್ರಾಣ ಸಾಕಲ್ಲ. ಇದು 3 ರತ್ನ ಕೊಟ್ಟಾರೆ. ನಮಗೆ ಜಯ ಮಂಗಲಂ ದೇಹ ಪಾರ್ವತಿ ಪತಿ. ನೀವೇ ರತ್ನ ನಮಗೆ ಈಗ ಇಡೀ 2000 ಇವರೆಲ್ಲರಿಗೆ ಆಶೀರ್ವಾದ ಮಾಡಲಿ. ನಮ್ಮ ಪ್ರವಚನವನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿದಂಥ ಎಲ್ಲರಿಗೂ ಭಾಳ ಬಂದಂಥ